ನೀವು ಇದರಾಚೆಗೆ ಬಿಸ್ನೆಸ್ ಮೆನ್ನು, ಮೋಟಿವೇಟರು ಎಲ್ಲವನ್ನ ಪಕ್ಕಕ್ಕಿಟ್ಟು ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಕೊಡಗಿನ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀರಿ. ಫನ್ನು ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಎಲ್ಲ ಥರದ ಕಂಟೆಂಟ್ಗಳನ್ನ ನಿಮ್ಮ ಅಕೌಂಟ್ನಲ್ಲಿ ನೋಡ್ಬೋದು. ನಾನು ಈ ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಈ ಕಂಟೆಂಟ್ ಕ್ರಿಯೇಷನ್ ಜೊತೆಗೆ ಆಡಿಯನ್ಸ್, ಈ ಬಾಂಡಿಂಗ್ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೋದು. ಹೊಸದಾಗಿ ಈ ಕಂಟೆಂಟ್ ಕ್ರಿಯೇಷನ್ ಬೇರೆ, ಪ್ರಮೋಟರ್ ಬೇರೆ. ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಮೋಷನ್ ಮಾಡೋನು ಕಂಟೆಂಟ್ ಕ್ರಿಯೇಟರ್ ಅಂತ ಪ್ರಮೋಟ್ ಮಾಡ್ತಾರೆ. ಅದನ್ನು ನಾವು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಕಂಟೆಂಟ್ ಕ್ರಿಯೇಷನ್ಗೆ ಇತ್ತೀಚಿನ ದಿನಗಳಲ್ಲಿ ಅವಕಾಶ ಹೇಗಿದೆ, ಜೊತೆಗೆ ಅದನ್ನ ನಮ್ಮ ಬೆಳವಣಿಗೆ ನಿಟ್ಟಿನಲ್ಲಿ ಯಾವ ರೀತಿ ಬಳಸ್ಕೊಳ್ಬೋದು ನಿಮ್ಮ ವಿಚಾರದಲ್ಲಿ ತೆಗೆದುಕೊಂಡು ನೋಡೋದಾದ್ರೆ. ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಷನ್ ಇಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟು. ಸೊ ನಮಗೆ ಅದು ಕೊಡಗಲ್ಲಿ ಎಲ್ಲ ನೇಚರ್ ಇದೆ, ಕ್ಯಾಮರಾ ಇದ್ದರೆ ಸಾಕು, ಎಲ್ಲಿ ಬೇಕಾದ್ರೆ ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ಇದೆ. ಸೊ ನಾನು ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಷನ್ಗೆ ಇಳಿದಾಗ ನಂದು ವೈರಲಿಟಿ ಚೆನ್ನಾಗಿರ್ತಿತ್ತು, ಎಲ್ಲ ಮಿಲಿಯನಲ್ಲಿ ಓಡ್ತಾ ಇತ್ತು. 16 ಮಿಲಿಯನ್, ನನ್ನ ಮಗ ಏನೋ ಒಂದು ಲಿಕ್ಕರ್ ಥರ ಹಿಂಗೆ 3 ಸತಿ ಇದು ಮಾಡ್ದೆ, ಅದು ವೈರಲ್ ಆಗಿಬಿಡ್ತು. ಆ್ಯಂಡ್ 7 ಒಂದು ಸುಟ್ಟಿರೋ ಒಂದು ಇದು ತೆಗೋದು. ಬಟ್ ವೈರಲಿಟಿಯಲ್ಲಿ ನಾನು ತುಂಬ ಫೇಮಸ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಅನಿಸ್ತು, ವೈರಲಿಟಿ ಜನರು ನೋಡ್ತಾರೆ, ಎಂಟರ್ಟೈನ್ಮೆಂಟ್ ತಗೊಳ್ತಾರೆ, ಸ್ಕ್ರಾಲ್ ಮಾಡಿಬಿಡ್ತಾರೆ. ಸೊ ಆ ಮಿಲಿಯನಲ್ಲಿ ಇದ್ದಂಥ ಒಂದು ಆ ವ್ಯಾಲ್ಯೂ ಇತ್ತಲ್ಲ, ನಮಗೇನೋ ಒಂಥರ ಖುಷಿ ಬರ್ತಾಯಿತ್ತು. ಬಟ್ ರಿಯಲ್ ಲೈಫಲ್ಲಿ ಎಲ್ಲೋ ಅನ್ಸೋದೇ ಲ್ಯಾಗ್ ಆಗ್ತಾಯಿತ್ತು. ಬಟ್ ನಾನೇನು ಮಾಡಿದೆ, ಆ ವೈರಾಲಿಟಿಯಿಂದ ಏನು ಮಾಡಿದೆ, ಎಜುಕೇಷನಲ್ ಪರ್ಪಸ್ಸಿಗೆ ಇಳಿದ್ಬಿಟ್ಟೆ. ಆಗ ಮಿಲಿಯನಲ್ಲಿ ಇದ್ದಿದ್ದು ಥೌಸಂಡ್ಸಿಗೆ ಇಳಿತು. ನಮ್ದೀಗ ಕಂಟೆಂಟ್ಸು ಥೌಸಂಡ್ಸಲ್ಲಿ ಓಡ್ತಾ ಇದೆ. ಬಟ್ ಆ ಥೌಸಂಡ್ಸ್ ಒಳಗಡೆ ಇಂಪ್ಯಾಕ್ಟ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ನಾನು ಎಷ್ಟೋ ಸಂಪಾದನೆ ಮಾಡ್ಬೋದು. ಯಾಕಂದರೆ ಜನರಿಗೆ ಪೇಯ್ನ್ ಪಾಯಿಂಟ್ ಇದೆ, ಎಜುಕೇಷನ್ ಇದೆ. ಅಲ್ಲಿಂದ ಇವಾಗ ನೋಡಿದ್ರೆ ನನಗೆ ಕ್ರೋರ್ಸಲ್ಲಿ ಓಡಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಲೈಕ್ ನಂದು ಲಾಸ್ಟ್ ಮಂತ್ದು ಡ್ಯಾಶ್ ಬೋರ್ಡಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೇ ಬಿ ಕೇರಳದಿಂದ ಹೈಯೆಸ್ಟ್ ಇನ್ಫ್ಲುಯೆನ್ಸರ್ ಒಬ್ಬರು ಬಂದರು. 2.1 2.2 CR ಇದೆ. ಸೊ ನಾನು ಹೇಳೋದು, ಯಾವುದೇ ಇರಲಿ ಕಂಟೆಂಟು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ, ಸುಮ್ಮನೆ ಬೇಕಾಬಿಟ್ಟು ಮಾಡಬೇಡಿ. ಯಾವುದಾದ್ರೂ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಬಟ್ ವೈರಾಲಿಟಿಗಿಂತ ಇನ್ಫ್ಲುಯೆನ್ಸ್ ಮಾಡಿ, ಎಫೆಕ್ಟ್ ಮಾಡಿ, ಜನರಿಗೆ ಎಜುಕೇಟ್ ಮಾಡಿ. ಆ್ಯಂಡ್ ಸಮ್ವೇರ್ ಯು ಕ್ಯಾನ್ ಡೂ ಲಾಟ್ ಆಫ್ ಮನಿ ಆಲ್ಸೋ. ಬಟ್ ಆಪ್ಷನ್ 1, ಯು ಕ್ಯಾನ್ ಬಿ ವೈರಲ್. ಕಾಪಿನಾಡಲ್ಲಿ ಒಬ್ಬರು ಆಗಿದ್ದಾರೆ ಅಲ್ವಾ, ವೈರಲ್ ಆಗಿಬಿಟ್ಟು ಅಲ್ಲಿಂದ ಫುಲ್ ಕ್ರ್ಯಾಶ್ ಆಗೋದಕ್ಕಿಂತ ಸ್ಟಾರ್ಟ್ ಸ್ಲೋ ಇದ್ದಾರೆ, ಫೇಮಸ್ ಆಗ್ತಾರೆ, ಬಟ್ ಆಮೇಲೆ ಬೀಳೋದು ಬೇಡ ಅಲ್ವಾ. ಸೊ ಐ ವುಡ್ ಸೇ ಸ್ಟಾರ್ಟ್ ಮಾಡಿ, ಗೋ ಟು ದ ಪೀಕ್, ಕೀಪ್ ಕಂಟಿನ್ಯೂಯಿಂಗ್, ಬಿ ಅ ವೆರಿ ಗುಡ್ ಇನ್ಫ್ಲುಯೆನ್ಸರ್ ಅಂತ. ಬಟ್ ನಮ್ಮಲ್ಲಿ ಜನರು ಏನಂದರೆ ಸಡನ್ ಆಗಿ ದಸರಾದಲ್ಲಿ ಫೇಮಸ್ ಆಗಿಬಿಡ್ತಾರೆ, ಯಾವುದೋ ಒಂದು ಇದರಲ್ಲಿ. ಐ ಥಿಂಕ್ ಪ್ಲೀಸ್ ಅವ್ರ ಲೈಫ್ ಹಾಳು ಮಾಡೋದು ಬೇಡ ನಾವು. ಆ ಥರ ವೈರಲಿಟಿ ಕೊಟ್ಬಿಟ್ಟು ಆಮೇಲೆ ಡಿಪ್ರೆಷನ್ಗೆ ಬಿದ್ದು ರೀಸೆಂಟಾಗಿ ಒಂದು ಸುಸೈಡ್ ಕೂಡ ಮಾಡಿಕೊಂಡ್ರು ಕೇರಳದಲ್ಲಿ. ಸೊ ಮೇಂಟೈನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ನೋ ದ ಸೆಲೆಬ್ರಿಟಿ ಇಮೇಜು. ಒಂದು ಸತಿ ಸೆಲೆಬ್ರಿಟಿ ಕೊಡಗಲ್ಲಿ ನಾನು ಏನೋ ಒಂದು ಫುಲ್ ಫೇಮಸ್ಸು, 2-3 ಸೀರಿಯಲ್ ಮಾಡಿದ್ದೀನಿ ಅಂತ, ಜೀಪ್ ಪಂಚರ್ ಆಗಿ, ಟೈರ್ ಪಂಚರ್ ಆಗಿ ಬಿದ್ದಾಗ ಕೆಳಗಡೆ ಹೋಗಿ ಅದನ್ನ ಚೇಂಜ್ ಮಾಡೋದು ಇದೆಯಲ್ಲ, ಇವರು ಭಜನ್ ಬೋಪಣ್ಣ ಆ್ಯಕ್ಟರ್. ಈ ಥರ ಫೇಮಸ್ ಆಗಿ ಪ್ರಯೋಜನ ಇಲ್ಲ. ಸೊ ಯು ಆಲ್ಸೋ ಹ್ಯಾವ್ ಟು ಗ್ರೋ, ಯುವರ್ ಕಂಟೆಂಟ್ ಆಲ್ಸೋ ಹ್ಯಾವ್ ಟು ಮೇಕ್ ಇನ್ಫ್ಲುಯೆನ್ಸು. ಐ ವುಡ್ ಸೇ ನೋ ಥಾಟ್ಸು, ಆ್ಯಕ್ಷನ್ ತಗೊಳ್ಳಿ, ಸ್ಟಾರ್ಟ್ ಮಾಡಿ. ಸಮಥಿಂಗ್ ಫಾರ್ ದ ನೇಚರ್, ಸಮಥಿಂಗ್ ಫಾರ್ ಪೀಪಲ್, ಎಜುಕೇಷನ್ನು, ಏನೋ ಒಂದು ಥರ ಕಂಟೆಂಟ್ ಕ್ರಿಯೇಟ್ ಮಾಡಿ. ಸ್ಲೋ ಆಗಿರ್ಬೋದು, ಲಾಸ್ಟಲ್ಲಿ ಸಖತ್ತಾಗಿ ರಿಸಲ್ಟ್ ಬರುತ್ತೆ. ಪ್ರಯೋಜನಕ್ಕೆ ಇಲ್ಲದ ರೀತಿಯಲ್ಲಿ ನಾವು ಆಗಿ ವೈರಲ್ ಆಗೋದು. ಹೌದು, ಮಧ್ಯದಲ್ಲಿ ನಾವು ಡ್ಯಾನ್ಸ್ ಮಾಡ್ತೀವಿ, ಅವನದೇನೇನೋ, ಬಟ್ ಮಧ್ಯದಲ್ಲಿ ಇರಲಿ. ಬಟ್ ಮೆಜಾರಿಟಿ, ನಾನು ಯಾಕೆ ಈ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಈಗ ಕೂರ್ಗ್ ಬಜ್ ಅಂತ ಹೇಳೋ ಚಾನಲ್ ಯಾಕೆ ಸ್ಟಾರ್ಟ್ ಆಯಿತು, ಈಗ ಕೂರ್ಗ್ ಬಸ್ ಚಾನಲ್ ನೋಡಿ ಎಷ್ಟು ಜನರಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಇದು ನಿಮ್ಮ ಇಂಟೆನ್ಷನ್. ಈಗ ಇಷ್ಟೊಂದು ಒಳ್ಳೆ ಪವರ್ಫುಲ್ ಟೀಮ್ ಕೂತಿದ್ದೀರಾ, ಸೊ ಇದೆಲ್ಲ ಇದು ಇಂಪ್ಯಾಕ್ಟು. ಅದು ಬಿಟ್ಬಿಟ್ಟು ಯಾವುದೋ ಒಂದು ವೈರಲ್ ಮಾಡುವ, ಯಾವುದೋ ಒಂದು ಕಾಂಟ್ರವರ್ಸಿ ಇರೋನ ತಂದು ಕೂರ್ಕೊಳ್ಳುವ, ಆಮೇಲೆ ಲಕ್ಷದಲ್ಲಿ ಓಡಲಿ ಅಂತ ಹೇಳೋದು, ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಶಾಶ್ವತ ಅಲ್ಲ, ಅದು ಶಾಶ್ವತ ಅಲ್ಲ. ಈ ಇಂಪ್ಯಾಕ್ಟ್, ಒಂದು ವಿಡಿಯೋ ಓಡ್ಬೋದು, ಜನ ಸೆಲೆಬ್ರೇಟ್ ಮಾಡ್ಬೋದು, ನಿಮ್ಮ ಟಾಪಿಕ್ ಕೂರಿಸ್ಬೋದು, ಬಟ್ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಇದೆಯಲ್ಲ, ಅಲ್ಲಿರೋದು. ಜನರು ಕೇಳ್ತಾರೆ, ಜನರಿಗೂ ಅರ್ಥ ಆಗ. ಈಗ ಜನರಿಗೆ ತುಂಬ ಬುದ್ಧಿ ಬಂದ್ಬಿಟ್ಟಿದೆ, ಅವ್ರಿಗೆ ಚಾನಲ್ ಯಾವ ಥರ ಬೇಕು ಚೇಂಜ್ ಮಾಡ್ಕೋಬೋದು. ಸೊ ಐ ಥಿಂಕ್ ಉಚಿತ ಇದ್ದಂಗೆ ಹೋಗ್ತಾ ಇರುತ್ತೆ. ಈಗ ನನಗೆ ಇವತ್ತು ಬೆಳಿಗ್ಗೆ ಕೂಡ ನಾನು ಬರಬೇಕಾದ್ರೆ ಒಂದು ಮೆಸೇಜ್ ಓದಿದೆ ಅವಳಿಗೆ. ಅವ್ರು ಹೇಳಿದ್ರು, ನಾನು ಎಷ್ಟೋ ವರ್ಷದಿಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ, ಬಟ್ ರೀಸೆಂಟಾಗಿ ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಆಯಿತು ಅಂತ. ಅದೇನು ಅಂತ ನನಗೆ ಗೊತ್ತಿಲ್ಲ, ಅದು ಹೋಗಿ ಡಿಕೋಡ್ ಮಾಡಬೇಕು. ಬಟ್ ಅವರಿಗೆ ಆ ಸೊಲ್ಯೂಷನ್ಗೆ, ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ಕಿದೆ. ಸೊ ಅದು ನಮ್ಮ ಕಡೆಯಿಂದ ಹೋಗಿದೆ ಅಂತ ಹೇಳುವಾಗ ಖುಷಿ ಅಲ್ವಾ. ಬಟ್ ಕಾಮಿಡಿ ಕೊಡುವ ಅಲ್ಲ, ಡ್ಯಾನ್ಸ್ ಮಾಡುವ, ತಮಾಷೆ ಮಾಡುವ, ಎಂಟರ್ಟೈನ್ಮೆಂಟ್ ಬೇಕು. ನಾನು ಬರೀ ಸೀರಿಯಸ್ ಅಂತ ಹೇಳಿದ್ರೆ ICU ಇರಬೇಕು, ಆ ಥರ ಇಲ್ಲ. ಬಟ್ ಅದೇ ಕಂಟೆಂಟ್ ಆಗ್ತಾ ಹೋಗಬಾರ್ದು. ಎಕ್ಸಾಕ್ಟ್. ನಿಮಗೆ ಈ ಮೊದಲು ಕಂಟೆಂಟ್ ಮಾಡ್ತಾ ಇದ್ದೀರಾ, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಸಕ್ತಿ ಎಲ್ಲ ಇತ್ತು, ಅಥವಾ ಭಜನ್ ಮದುವೆ ಆದ ನಂತರದಲ್ಲಿ? ಇಲ್ಲ, ಅಂದ್ರೆ ಲೈಕ್ ಡ್ಯಾನ್ಸ್ ರೀಲ್ಸ್ ಮಾಡ್ತಾ ಇದ್ದೆ ಮುಂಚೆ. ಕೋವಿಡ್ ಮುಂಚೆ ಏನೋ ಒಂದು ಇತ್ತಲ್ಲ, ಈ ಆಮೇಲೆ ಕೋವಿಡ್ ಆದ್ಮೇಲೆ ಆ್ಯಪ್ ಬ್ಯಾನ್ ಆಯ್ತು. ಟಿಕ್ಟಾಕ್, ಹೌದು, ಅದೆಲ್ಲ ಮಾಡ್ತಾ ಇದ್ದೆ, ಟಿಕ್ಟಾಕ್ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಸ್ಟಾಪ್ ಆಗಿತ್ತು, ಮತ್ತೆ ಮಧ್ಯದಲ್ಲಿ. ನನ್ನ ಪ್ರಕಾರ ಪ್ರತಿಯೊಬ್ಬರು ಕಂಟೆಂಟ್ ಕ್ರಿಯೇಷನ್ಗೆ ಇಳಿಬೇಕು ಅಲ್ವಾ. ಪ್ರಪಂಚ ತುಂಬ ದೊಡ್ಡದು, 8 ಬಿಲಿಯನ್ ಜನರು ಇದ್ದಾರೆ.
ಎಂತೆಂಥ ಕಂಟೆಂಟ್ ಮಾಡ್ಬೋದು, ಗಂಡ ಹೆಂಡತಿ ಮಗು ಸೇರ್ಕೊಂಡು ಒಳ್ಳೆ ಕಂಟೆಂಟ್ ಮಾಡೋದು. ನನಗಿರೋ ಯೋಚನೆ ನಿಮ್ಮಲ್ಲಿ ಇರೋದಿಲ್ಲ, ನಿಮ್ಮಲ್ಲಿರುವಂತ ಯೋಚನೆ ಅವರಲ್ಲಿ ಇರೋದಿಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯ ಅಟ್ಯಾಚ್ಮೆಂಟ್ ಇರುತ್ತೆ. ನನ್ನ ಪ್ರಕಾರ ಎಲ್ಲರೂ ಇಳಿಬೇಕು. ಎಲ್ಲರ ಹತ್ರ ಮೊಬೈಲ್ ಇದೆ, ಮೊಬೈಲ್ ಎತ್ಕೊಂಡು ಬರೀ ಕನ್ಸ್ಯೂಮರ್ ಆಗೋದಕ್ಕಿಂತ ಕ್ರಿಯೇಟರ್ ಕೂಡ ಆಗ್ಬೋದು. ಈಗ ಎಷ್ಟೇ ಬರಲಿ, ಈಗ ನಿಮ್ಮ ಕೂರ್ಗ್ ಬಸ್ತಾರೆ ಎಷ್ಟೇ ಬಂದ್ರು ನಿಮ್ಮ ಸ್ಟೈಲ್ ನಿಮ್ಮ ಸ್ಟೈಲೇ. ನೀವು ಮಾತಾಡೋ ಸ್ಟೈಲ್ನ ಯಾರು ಕಾಪಿ ಮಾಡೋಕ್ಕಾಗೋದಿಲ್ಲ. ಅದು ಬೇರೆ ಈಗ ನಿಮ್ದು ಹೊಸ ಸ್ಟೈಲ್ ಎಲ್ಲ ನೋಡುವಾಗ ಆ ಮಾತುಕತೆ, ಐ ಮೀನ್ ಇಟ್ಸ್ ಫನ್ ಅಲ್ಲ. ಯು ಹ್ಯಾವ್ ಯುವರ್ ಯುನಿಕ್ ಐಡೆಂಟಿಟಿ. ನಿಮ್ಮ ಸ್ಟೈಲ್ ನಾ ಬೆಳಿಗ್ಗೆ ಬೇರೆ ಕಾಂಪ್ಲಿಮೆಂಟ್ ಕೊಟ್ಟೆ ನಿಮಗೆ, ನಿಮ್ಮ ಒಂದು ಮಾತಾಡೋ ಶೈಲಿ, ಇಟ್ಸ್ ನೈಸ್. ಸುಮಾರು ಜನ ಇದಕ್ಕೆ ಫಾಲೋವರ್ ಓಕೆ, ನಮಗೆ ರಿಲೇಟೆಡ್, ನಮಗೆ ಚೆನ್ನಾಗಿ ಸಮಸ್ಯೆ ಇರೋರು ಸುಮಾರು ಜನ ಸೊಲ್ಯೂಷನ್ ತಗೊಂಡಿದ್ದಾರೆ ನನ್ನ ಹತ್ರ. ಹೌದು, ಕೆಲವರಿಗೆ ನನಗೆ ಕನೆಕ್ಟ್ ಆಗಲ್ಲ, ಇವನ್ ತಲೆಯಲ್ಲಿ ಕೂದಲು ನೆಸ್ಲಿ ವಿಗ್ ಇರ್ಬೇಕು ಅಂತ. ಬಟ್ ಸೊ ನನ್ನ ವೈಬ್ ಬೇರೆ, ನಿಮ್ಮ ವೈಬ್ ಬೇರೆ, ಇವಳು ವೈಬ್ ಬೇರೆ. ಸೊ ಐ ಥಿಂಕ್ ಎವ್ರಿಬಡಿ ಶುಡ್ ಗೆಟ್ ಇನ್ ಟು ಅ ಕಂಟೆಂಟ್ ಕ್ರಿಯೇಷನ್ ಅಂಡ್ ಕಂಟೆಂಟ್ ಇಂಪಾರ್ಟೆಂಟ್. ಈಗ ಆಕ್ಚುಲಿ ಈಗ ಇಮ್ಯಾಜಿನ್ ಒಂದು ಕಂಟೆಂಟ್ ಹಳೆ ರೆಸಿಪೀಸ್ ಅಜ್ಜಿ ಮಾಡ್ತಿರೋದು ಎಲ್ಲೆಲ್ಲೋ ಇದು ವಿಡಿಯೋ ಇಲ್ಲ ಅಂತಂದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ, ಹೇಗೆ ಅಟ್ಲೀಸ್ಟ್ ಈಗ ಎಲ್ಲರೂ ಆ ವಿಡಿಯೋ ಮತ್ತೆ ಕೆಲವೊಂದು ಸ್ಟೋರೀಸ್ ಎಲ್ಲ ನಮಗೆ ಗೊತ್ತಿರಲಿಲ್ಲ, ಲೈಕ್ ಡಿವೋಷನಲ್ ಸ್ಟೋರೀಸ್ ಆಗಲಿ ಅಥವಾ ರೆಗ್ಯುಲರ್ ಈ ವಿಡಿಯೋಸ್ ಇರೋದ್ರಿಂದ ನಾವು ನೋಡಿ ಕಲ್ತಿ ಮಾಡ್ಬೋದು ಅಟ್ಲೀಸ್ಟ್. ಸೊ ಅದಕ್ಕೆ ಆ ಥರ ಇದ್ರಲ್ಲಿ ನೋಡಿದ್ರೆ ಇಟ್ಸ್ ಇಂಪಾರ್ಟೆಂಟ್. ಈಗ ಬುಕ್ ಎಲ್ಲರೂ ಓದಲ್ಲ, ಕಮ್ಮಿ ವಿಡಿಯೋ ನೋಡಿ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡುವ, ಓಕೆ ಒಂದ್ಸಲ ನಾರ್ತ್ ಫುಡ್, ಸೌತ್ ಫುಡ್, ಸೊ ಈ ಥರ ಆ್ಯಂಗಲ್ ಅಲ್ಲೂ ನೋಡಿದ್ರೆ. ಬುಕ್ ಹೇಳಿದಾಗ ನನಗೆ ನೆನಪಾಯ್ತು, ಮೊನ್ನೆ ಒಬ್ಬರು ಹಿರಿಯ ಸಾಹಿತಿ ಹೇಳ್ತಾ ಇದ್ರು, ಪ್ರತಿ ದಿನಕ್ಕೆ ಅಪ್ಡೇಟ್ ಆಗ್ತಾ ಇರುತ್ತೆ ನಮ್ಮ ಸಾಹಿತ್ಯ ಕ್ಷೇತ್ರ ಕೂಡ. ಈ ರೀಲ್ಸ್ ಫಾರ್ಮೆಟ್ ಏನ್ ಬಂದಿದೆ ಅದು ಕೂಡ ಸಾಹಿತ್ಯದ ಒಂದು ಭಾಗ. ಅನೇಕರಿಗೆ ಓದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ನೀವು ಹೇಳಿದಾಗೆ ಬುಕ್ ಓದಿ ಯಾರು ಅಡಿಗೆ ಮಾಡಕ್ ಹೋಗ್ತಾರೆ? ಈಗ ರೀಲ್ ಅಲ್ಲಿ ನಿಮಗೆ ಒಂದು 1 ನಿಮಿಷ 2 ನಿಮಿಷ ಹೇಗೆ ಮಾಡೋದು ಹೇಳ್ಕೊಟ್ರೆ ಅದು ಕೂಡ ಒಂದು ಸಾಹಿತ್ಯದ ಭಾಗ ಅಂತ ಆ ರೀತಿ ಮೆನ್ಷನ್ ಮಾಡ್ತಾ ಇದ್ರು. ಅಟ್ಲೀಸ್ಟ್ ಅವ್ರಿಗೆ ಮಾಡ್ಲಿಕ್ಕೆ ಓಕೆ. ಈಗ ನಮ್ಮ ಅಜ್ಜಿದು ರೆಸಿಪಿ ಎಲ್ಲ ಬೇಕು ಅಂತಂದ್ರೆ ಅಜ್ಜಿದೆಲ್ಲ ಗೊತ್ತಿರಲ್ಲ, ಅಟ್ಲೀಸ್ಟ್ ನಮ್ಮ ಅಮ್ಮ ಎಲ್ಲಿ ಗೊತ್ತಿರುತ್ತೆ. ಈಗಿನ ಜನರೇಷನ್ ಅಟ್ಲೀಸ್ಟ್ ರೆಕಾರ್ಡ್ ಮಾಡಿ ಶೋ ಇಲ್ಲ ತೋರಿಸ್ತಾ ಇದ್ದಾರೆ. ಇನ್ನೊಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ನಮ್ಮ ಅಜ್ಜಿ ಅವರಿಗೆ 11 ಮಕ್ಕಳು ಆಯಿತಾ. ಅವರು ಹಳೆ ಫೋಟೋಸ್ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಅವ್ರದ್ದಿತ್ತು. ಬಟ್ ಅದು ಬಿಟ್ಟರೆ ಮದುವೆ ಆದಿದ್ದಲ್ಲ. ಬಟ್ ಅವ್ರದ್ದು ಇಂಡಿವಿಜುವಲ್ ಫೋಟೋ ಯಾರೂ ತೆಗಿಯೋಕ್ಕೆ ಮನಸ್ಸು ಮಾಡಿರಲಿಲ್ಲ ಆಯಿತಾ. ನಾನು ಕ್ಯಾಮರಾ ಎತ್ಕೊಂಡು ಬಂದು ಅವ್ರನ್ನ ಸಪ್ರೇಟಾಗಿ ಕೂರಿಸಿ, ನಂದು 500 ರೂಪಾಯಿದು ಕೊಡೋಕ್ಕೊಂದು ಬರ್ತಾಯಿತ್ತು ರೀಲ್, ಅದನ್ನ ಕರ್ಕೊಂಡು ಬಂದು ಅವ್ರದ್ದು ಒಂದು ಫೋಟೋ ತೆಗೆದೆ. ಫೋಟೋ ಚೆನ್ನಾಗಿರೋ ಕ್ಯೂಟ್ ಫೋಟೋ ತೆಗೆದು, ಈಗ ತುಂಬ ಜನರ ಮನೆಯಲ್ಲಿ ಅದೇ ಫೋಟೋ ಇರೋದು. 11 ಮಕ್ಕಳು, ಅವರಿಗೆ ಹತ್ರ 50ರಿಂದ ಮೋರ್ ದೆನ್ 50 ಮೊಮ್ಮಕ್ಕಳಿಗೆ ಈ ಫೋಟೋ ನೋಡಿ ಓ ಇದು ನಮ್ಮ ಅಜ್ಜಿ ಅಂತ. ಸೊ ಇದು ಫೋಟೋ. ಇವಾಗ ನಮ್ಮ ಅಜ್ಜಿದು ವಿಡಿಯೋನೇ ಮಾಡಿ ಹಾಕ್ಬಿಡ್ಬೋದಲ್ಲ ಯೂಟ್ಯೂಬಲ್ಲಿ, ಅವ್ರು ಮಾಡ್ತಾ ಇರುವಂತ. ಇಲ್ಲ, ಆದರೆ ತುಂಬ ಅಜ್ಜಿಗಳನ್ನ ಕಳ್ಕೊಬಿಟ್ಟಿದ್ದೀವಿ ಈಗ. ಆ ಟಿಪಿಕಲ್ ಬಿಳಿ ಕೂದಲಾಗ್ಬಿಟ್ಟು ಆ ಒಂದು ಉಪ್ಪಿನಕಾಯಿಗೆ ಅಂತ ಮಾವಿನ, ನನಗೆ ಕೆಲವು ಡೈಲಾಗ್ ಹೊಡಿತಾರೆ, ತುಂಬ ಊದ್ಕೊಂಡಿದೆ ಅಲ್ಲ ಅವಾಗ ಉಪ್ಪು ಕಿಟ್ಟ ಮಾಗಿರ ಮದ್ರಿ ಅದೆಲ್ಲ. ಆ ಥರ ಅಜ್ಜಿಗಳು ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ನನಗೆ ಮಾತಾಡ್ಬೇಕು, ಯಾಕಂದ್ರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಇದೆಲ್ಲ. ಸೊ ಐ ಥಿಂಕ್ ದಟ್ ಈಸ್ ವೇರ್ ಕಂಟೆಂಟ್ ಈಸ್. ಮನೆಯಲ್ಲೇ ಇದೆ ಕಂಟೆಂಟ್, ಅಡುಗೆ ಮನೆಯಲ್ಲೇ ಇದೆ ಕಂಟೆಂಟು, ಗಾರ್ಡನಲ್ಲೇ ಇದೆ ಕಂಟೆಂಟು. ಮಾಡಿ ಎಷ್ಟು ಜನಕ್ಕೆ ಗಿಡ ಹೇಗೆ ಬೆಳೆಸೋದು ಅಂತ ಗೊತ್ತಿಲ್ಲ, ಅದನ್ನ ತೋರಿಸೋದು ಒಂದು ಅದೇ ಪರ್ಸ್ಪೆಕ್ಟಿವ್ ಆಂಗಲ್ಸ್. ಆಮೇಲೆ ಕತೆ ಇಷ್ಟು ಟೈಮ್ ಹೇಳ್ಬೋದು, ನನ್ನ ಅಜ್ಜಿ ಮಾಡ್ತಾ ಇದ್ದು ಉಪ್ಪಿನಕಾಯಿ ಸಖತ್ತಾಗಿತ್ತು, ನನ್ನ ಅಜ್ಜಿ ಮಾಡ್ತಾ ಇದ್ದಿದ್ದು ಅದು. ಐ ಮೀನ್ ಡಸಂಟ್ ಮ್ಯಾಟರ್. ಮಾಡಿಟ್ರೆ ಓಡ್ತಾ ಇರಲಿಲ್ಲ ಯೂಟ್ಯೂಬಲ್ಲಿ. ನಮ್ಮ ಸ್ನೇಹಿತರಿಗೆಲ್ಲ ಈ ದೇಶ ಪ್ರಪಂಚದಾದ್ಯಂತ ಇರೋ ಪ್ರಪಂಚ ನೋಡಲಿ, ನಮ್ಮ ಅಜ್ಜಿ ಮಾಡುವಂಥದ್ದು ಎಲ್ಲರೂ ಮಾಡ್ಕೊಂಡು ತಿನ್ಲಿ ಅಲ್ವಾ. ಸೊ ದಟ್ ಈಸ್ ವೈ ಕಂಟೆಂಟ್ ಈಸ್ ಇಂಪಾರ್ಟೆಂಟ್. ರೀಸೆಂಟ್ ಡೇಸ್ ಅಲ್ಲಿ ಅಂಥದ್ದೇ ಕಂಟೆಂಟ್ಗಳು ವೈರಲ್ ಆಗ್ತಾ ಇದೆ, ಜೊತೆಗೆ ಜನ ಕೂಡ ಲೈಕ್ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೆ ಇದ್ದಂತಹ ಜೀವನ ಶೈಲಿ ಏನಿದೆ ಅದರತ್ತ ನಾವು ಪುನಃ ಹೋಗ್ತಾ ಇದ್ದೀವಿ. ರಿಟರ್ನ್ ಇನ್ನೊಂದು 2030 ಒಳಗಡೆ ಕಂಪ್ಲೀಟ್ ಪ್ರಪಂಚನೇ ರೀಸೆಟ್ ಆಗುತ್ತೆ, 100% ರೀಸೆಟ್ ಆಗುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಆಲ್ ಗೋಯಿಂಗ್ ಬ್ಯಾಕ್ ಟು ನೇಚರ್, ಗೋಯಿಂಗ್ ಬ್ಯಾಕ್ ಟು ಅವರ್ ಓಲ್ಡ್ ಆನ್ಸೆಸ್ಟ್ರಲ್ ಎಲ್ಲ ಹುಡ್ಕೊಂಡು ಬರ್ತಾ ಇದ್ದಾರೆ. ನಾನೀಗ ನೋಡ್ತಾ ಇದ್ದೀನಿ, ಜನರು ಅವರ ಹಳೆ ರೂಟ್ಸ್ ಹುಡ್ಕೊಂಡು ಬರ್ತಾ ಇದ್ದಾರೆ. ಈ ಡ್ರೋನ್ ಥರ ಆರೋಗ್ಬಿಟ್ಟಿರ್ತಾರೆ, ಪ್ರಪಂಚ ಎಲ್ಲ ಸುತ್ತಿರ್ತಾರೆ, ಆಮೇಲೆ ಅರ್ಥ ಆಗುತ್ತೆ ನಮ್ಮದು ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ ಇದೆ, ಅಲ್ಲಿಗೆ ಬರಬೇಕು ಅಂತ. ಸೊ ಬರ್ತಾ ಇದ್ದಾರೆ. ನಮ್ಮ ಜನರೇಷನ್ ಒಂದು ರೀತಿಯಲ್ಲಿ ಲಕ್ಕಿ ಅನ್ಸುತ್ತೆ, ಎಲ್ಲಾ ರೀತಿಯಾದಂತಹ ಬದಲಾವಣೆ ನೋಡ್ತಾ ಇದ್ದೀವಿ. ಬ್ಯೂಟಿಫುಲ್. ವಿಯನ್ ನೋಡೋಕೆ ಪಾಪ ಅನ್ಸುತ್ತೆ ಕೆಲವು ವಿಷಯದಲ್ಲಿ. ಬಟ್ ವಿಯನ್ ಎಷ್ಟು ಬೆಟರ್, ಬಟ್ ಕೆಲವು ಮಕ್ಕಳು ಪಾಪ ಅದು ಇಲ್ಲ. ಕರೆಂಟ್ ಇಲ್ಲದ ಜೀವನ ನೋಡಿದ್ದೇವೆ, ದೀಪದಲ್ಲಿ ಕಳೆದಂತ ಜೀವನ ನೋಡಿದ್ದೇವೆ, ಮೂಗೊಳಗಡೆ ಹೊಗೆ ಅದು ನೋಡಿದ್ದೇವೆ, ಇಸ್ತ್ರಿ ಪೆಟ್ಟಿಗೆ ನೋಡಿದ್ದೇವೆ. ಆಗ ಇದು ಎಂತ ಕೆಂಡ ಹಾಕಿ ಇಸ್ತ್ರಿ ಮಾಡುತ್ತಿದ್ದೀವಿ. ಸೌದೆ ಒಲೆಯಲ್ಲಿ ನೀರು, ಚಾ, ಟೀ, ಕಾಫಿ, ಬೆಲ್ಲದ ಕಾಫಿ ಎಲ್ಲವೂ ನೋಡಿದ್ದೀವಿ. ಕಾಚಂಪುಳಿ ಒಣಗಿಸೋದು ನೋಡಿದ್ದೀವಿ, ಭತ್ತ ಕಟ್ ಮಾಡೋದು ನೋಡಿದೀವಿ, ಅದನ್ನ ಪ್ರೋಸೆಸ್ ನೋಡಿದೀವಿ. ಈಗಿನ ಮಕ್ಕಳಿಗೆಲ್ಲ ಮಿಷಿನ್ ತಂದು ಮಾಡುತ್ತೆ ಎಲ್ಲ ಆ ರೀತಿ ಅಂತ ಯೋಚನೆ ಇದೆ. ಬಟ್ ನಮಗೆ ಅದನ್ನೆಲ್ಲ ನೋಡ್ಕೊಂಡು ಬೆಳೆದವರು ಕೋವಿಡ್ ಅನ್ನು ನೋಡಿದ್ವಿ, ಲಾಕ್ಡೌನ್ ಅನ್ನು ನೋಡಿದ್ವಿ, ಎಲ್ಲ ನೋಡ್ಬಿಟ್ಟಿವಿ, ನೋಡ್ತಾ ಇದೀವಿ ಈಗ. ಆದ್ರೆ ನನಗೇನು ಗೊತ್ತಾ ಕಿಶೋರ್ ಅವರೇ, ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನನಗೆ ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡಿದ್ದು ನಾನು ತುಂಬ ಬಡವ ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮಮ್ಮ ಈ ತಾತೆ ಸೊಪ್ಪು ತಂದು ಅಡುಗೆ ಮಾಡಿಕೊಡ್ತಾಯಿದ್ರು, ಮನೇಲಿ ಫ್ರಿಜ್ ಇರ್ತಿರ್ಲಿಲ್ಲ.
ಆವಾಗವಾಗ ಕುಯ್ಕೊಂಡು ಬರೋದು, ಪಾಪ ಕತ್ತಿ ಎತ್ಕೊಂಡು ಹೋಗೋದು, ಕುಯ್ಕೊಂಡು ಬರೋದು, ತೆರಮೆ ಸೊಪ್ಪು ಕುಯ್ಕೊಂಡು ಬರೋದು, ಈ ಒಂದು ನೀರನ್ನ ಸೇದಿ ನಾವು ಕುಡಿಯೋದು, ಆಯಿತಾ, ಆ ಸೌದೆ ಹಾಕೊಂಡು ಇದೆಲ್ಲ ನೋಡುವಾಗ ನಾವು ಎಂಥ ಬಡವರು. ನಮ್ಮ ಕಸಿನ್ಸ್ ಮನೆಗೆ ಹೋದಾಗ ಫ್ಯಾನ್ ಇದೆ, ಅವ್ರ ಮನೇಲಿ ಫ್ರಿಡ್ಜ್ ಇದೆ, ಎಲ್ಲ ಸ್ಟೋರೇಜು, ವಾಟರ್ ಬಾಟ್ಲು, ಇದು ಎಲ್ಲ ಇದೆಲ್ಲ ನೋಡಿದಾಗ ನನಗೇನು ಅನ್ಸುತ್ತೆ ಗೊತ್ತಾ, ನಾನು ಬಡವನಾಗಿ ಹುಟ್ಬಿಟ್ಟೆ. ನನಗೆ ಯಾವುದೇ ನಾವೊಂದು ಹಳ್ಳಿಯಲ್ಲಿದ್ದೀವಿ, ಆಯಿತಾ, ಏನು ಆ್ಯಕ್ಸಸ್ ಇಲ್ಲ. ಟೌನಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಕೇಬಲ್ ಟಿ ವಿ ಬರ್ತಾಯಿದೆ, ಕಲರ್ ಟಿ ವಿ, ಅವ್ರ ಮನೆಗೆ ಹೋಗಿ ನೋಡೋದು. ಅಲ್ಲಿಂದ ಚೇಂಜ್ ಮಾಡಿದೆ ಲೈಫಲ್ಲಿ. ಯಾವಾಗ ನಾನೊಂದು 25-30 ಟಿ ವಿ ತೆಗೆದೆ, 25-30 ವಾಶ್ರೂಮ್ ಬಿಲ್ಡ್ ಮಾಡಿದೆ, 4-5 ಫ್ರಿಡ್ಜ್ ತೆಗೆದೆ, ರಿಟ್ರೀಟು, ರೆಸಾರ್ಟ್ ಇದೆಲ್ಲ ಮಾಡಿ ಆದಮೇಲೆ ಅನಿಸ್ತು ನಾನು ಆವಾಗ ದೊಡ್ಡ ಮನುಷ್ಯ ಆಗಿದೆ. ಫ್ರೆಶ್ ಫುಡ್ ತಿಂತಾ ಇದೆ, ನೀರು ಕುಡಿತಾ ಇದೆ ಚೆನ್ನಾಗಿ, ಎಲ್ಲ ಚೆನ್ನಾಗಿತ್ತು. ಇವಾಗ ನನಗನ್ನಿಸ್ತಾ ಇದೆ ಐ ಆಮ್ ನಾಟ್ ರಿಯಲಿ, ಐ ಆಮ್ ಪೂವರ್ ನೌ, ಬಿಕಾಸ್ ಹೆಲ್ತ್ ಇಶ್ಯೂ ಬರೋಕ್ಕೆ ಸ್ಟಾರ್ಟ್ ಆಯಿತು, ಮೆಡಿಸಿನ್ಸು ಅದಿದ್ದು ತಗೊಳ್ಳೋದು ಅದಿದ್ದು. ಬಟ್ ಐ ಫೀಲ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ವಿ ಆರ್ ಆಲ್ರೆಡಿ ರಿಚ್. ತುಂಬ ಪವರ್ಫುಲ್ ಬಾಡಿ ಕೊಟ್ಟಿದ್ದಾರೆ ದೇವರು. ಐ ಥಿಂಕ್ ಲೈಫಲ್ಲಿ ಎಕ್ಸಸೈಸ್ ಇತ್ತು, ಬಾಡಿ ಆಟೋಮೆಟಿಕ್ ಎಕ್ಸಸೈಸ್ ಆಗ್ತಾ ಇತ್ತು. ಆವಾಗ ಐ ವಾಸ್ ರಿಚ್. ಬಟ್ ರಾಂಗ್ ರೀತಿಯಲ್ಲಿ ತೋರಿಸ್ಬಿಟ್ರು, ನೀನು ಬಡವ, ನೀನು ಸಿಟಿಗೆ ಬಂದರೆ ಮಾತ್ರ ನೀನು ದೊಡ್ಡ ಮನುಷ್ಯ ಆಗ್ತೀಯ ಅಂತ. ಬಟ್ ಆ್ಯಕ್ಚುಲಿ ಅದಕ್ಕೆ ನಾನು ಓಡ್ ಬಂದು ವಾಪಸ್ ರಿಟರ್ನು. ಬಟ್ ಇವಾಗ ನಾನು ಮೈಸೂರು ಕಡೆ ಯಾಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಯಾವ ಥರ ಅಂತ. ಬಟ್ ಇಲ್ಲಿ ಮಧ್ಯದಲ್ಲಿ ಕೊಡಗಿಗೆ ಓಡ್ ಬಂದುಬಿಡ್ತೀನಿ. ಅದು ಇದು ಬ್ಯಾಲೆನ್ಸ್. ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ತುಂಬ ಆ್ಯಕ್ಚುಲಿ ನನಗೆ ಐ ಆಮ್ ಬ್ಲೆಸ್ಡ್. ಅಟ್ಲೀಸ್ಟು ನಾನು 10 ತಿಂಗಳು ಸಿಟಿ ಲೈಫ್ ನೋಡಿದ್ರೆ 2 ತಿಂಗಳು ನಮ್ಮಮ್ಮ ಹಳ್ಳಿಯಿಂದ ಹುಟ್ಟಿದ್ದು ನನಗೆ ಅಡ್ವಾಂಟೇಜು. 2 ತಿಂಗಳು ಊರು ಕಟ್ಸ್ಬಿಡ್ತಿದ್ರು ನನ್ನ ನಮ್ಮ ಅಣ್ಣನ. ಸೊ ಆ 2 ತಿಂಗಳು ಏನು ಕಲ್ತಿದ್ದೆ, ಏನು ಫುಲ್ ಟ್ಯಾನ್, ಅವಾಗೇನು ನಾವು ಟ್ಯಾನ್ ಹಾಕ್ತಿದ್ವಿ ಏನಿಲ್ಲ. ಹೌದು. ಸೊ ಅಲ್ಲಿ ಪಾಂಡವಪುರ, ಅಲ್ಲಿ ಕೆರೆ ತಣ್ಣೂರು, ಮಾನ್ಕಳ್ಳಿ ಆ ಥರ ಎಲ್ಲ ಇದೆ. ಆ ಬೆಟ್ಟಗಳ ಮಧ್ಯ, ನೀರ್ಗಳ ಮಧ್ಯ ನಾವೇ ಮೀನು ಹಿಡೋದು, ವಾಪಸ್ ಬಿಡೋದು, ಆ ಚಿಟ್ಟೆಗಳನ್ನ ಹಿಡಿದು ಆಟ ಆಡ್ತಾ ಇದ್ವಿ. ಐ ಆಮ್ ಬ್ಲೆಸ್ಡ್. ಹೊಲ ಜಮೀನೆಲ್ಲ ಇದೆ ಅಲ್ಲಿ? ಹಾ ಇದೆ. ಸೊ ಅಲ್ಲಿ ನಾವು ಫ್ರೆಶ್ ಆಗಿ ಅಲ್ಲಿಂದನೇ ಎಳ್ನೀರ್ಬೇಕಾ ಅಣ್ಣನ್ನ ಕರ್ಕೊಂಡು ಹೋಗೋದು, ಕೊಚ್ಕೊಡ್ತಾರೆ, ಅಲ್ಲೇ ತಿನ್ನೋದು. ಈಗ ಆಕ್ಚುಲಿ ಮಕ್ಳಿಗೆ ನಂಗೆ ಬೇಜಾರುತ್ತೆ, ನಾವು ಇಂಟರ್ನ್ಯಾಷನಲ್ ಕಿಡ್ಸ್ ಎಲ್ಲ ಹೋಸ್ಟ್ ಮಾಡ್ಬೇಕಾದ್ರೆ ಅವ್ರ ಯೋಚನೆ ಫುಡ್ ಬರೀ ಪ್ಯಾಕೆಟ್ ಇಂದ ಬರುತ್ತೆ ಅಂತ. ನಮ್ಗೆ ಲಿಟರಲಿ ಗ್ರೋ ಮಾಡಿ ಗೊತ್ತಿದೆ, ಹೌ ಟು ಗ್ರೋ ಹಿಂಗ್ ಹಾಕಿದ್ರೆ, ಅವ್ರಿಗೆಲ್ಲ ಏನು ಗೊತ್ತಿಲ್ಲ. ಸೊ ಸೀರಿಯಸ್ಲಿ ವಿ ಆರ್ ವೆರಿ ಬ್ಲೆಸ್ಡ್. ಫ್ಯೂಚರ್ ಅಂದ್ರೆ ತುಂಬಾ ದೂರ ಹೋಗೋದು ಬೇಡ, ಇನ್ನು ವರ್ಷ ಕಳೀತಾ ಮಕ್ಕಳು ಹೇಗಾಗುತ್ತೆ ಅಂದ್ರೆ ನಾವು ನಿಮ್ಮ ಒಂದು ಕ್ವಶನ್ ಕೇಳಿದ್ರಲ್ಲ, ನೀವು ಇಷ್ಟು ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಯಾಕೆ ಅಂತ. ನಾನು ನಮ್ಮ ಲೋಕಲ್ ಆರ್ಫನೇಜ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೋಡ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಮಕ್ಕಳು ಮುಂಬೈ, ಪುಣೆ ಈ ಥರದ ಜಾಗದಿಂದ ಬರೋ ಮಕ್ಕಳನ್ನ ನೋಡ್ತಾ ಇದ್ದೀನಿ. ಬಟ್ ತುಂಬ ಸಫೋಕೇಶನ್ ಕಾಣಿಸ್ತಾ ಇದೆ ಮಕ್ಕಳಿಗೆ. ನಾವಿಲ್ಲಿ ಈಗ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಟಿಫಿನಲ್ಲಿ ಫ್ರೂಟ್ಸ್ ಗೀಟ್ಸ್ ಹಾಕ್ಬಿಟ್ಟು ಸ್ನ್ಯಾಕ್ಸ್ ಕಳಿಸ್ತೀವಲ್ಲ, ಅವ್ರು ಟ್ಯಾಬ್ಲೆಟ್ ಹಾಕ್ಬಿಟ್ಟು ಕಳಿಸ್ತಾರೆ. ಈ ಟೈಮಿಗೆ ಈ ಟ್ಯಾಬ್ಲೆಟ್ ತೆಕೋ ಮಕ್ಕಳಿಗೆ, ಪ್ಲಸ್ ಕೈಯಲ್ಲಿ ಬ್ಯಾಂಡ್. ಅದು ನನಗೆ ಕಾಣಿಸ್ತಾ ಇದೆ. ನನ್ನ ಮಗುನ ಆ ಥರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಎಷ್ಟು ಜನ ಬಂದು ಹೋಸ್ಟಿಂಗ್ ಮಾಡ್ಬೇಕಾದ್ರೆ ಇದು ಬನಾನಾ ಲೀಫ್ ಹಿಂಗೆ ಇದೆಲ್ಲ ಬನಾನಾ ಬರೋದು ಅಂತ ಓದೇವಲ್ಲಿಗೆ ಸರ್ಪ್ರೈಸ್ ಅನ್ಕೊಂಡೆ. ಇದೊಂದು ಬೇಸಿಕ್, ನಮಗೆ ಅದೇ ಸರ್ಪ್ರೈಸ್ ಅಂತ ಫೀಲ್ ಆಗಲ್ಲ. ಬನಾನಾ ಪ್ಲಾಂಟ್ ಅಲ್ಲೇ ಬರುತ್ತಲ್ಲ ಅಂತ. ಫಾರ್ ದೆಮ್ ಇಟ್ ಈಸ್ ನ್ಯೂ ಸಬ್ಜೆಕ್ಟ್. ಹಿಂಗೆ ಫೈರ್ ಫ್ಲೈಸ್ ನೋಡಿಲ್ಲ ಎಷ್ಟು ಜನ. ನಾವು ಕೊಡಗಿನವ್ರು ಅಂದ್ಕೊಳ್ತಾ ಇರ್ತೀವಿ ಕಾಫಿ ಈ ಗಿಡದಲ್ಲಾಗುತ್ತಾ ಅಥವಾ ಏಲಕ್ಕಿ ಇಂಥ ಗಿಡದಲ್ಲಾಗುತ್ತಾ ಅಂತ ಹೊರಗಿನವ್ರು ಬಂದು ಕೇಳ್ತಾ ಇದ್ರು. ಬಟ್ ಹೋಗ್ತಾ ನಮ್ಮ ಮಕ್ಕಳು ಇಂಥ ಫ್ರೂಟ್ ನಮ್ಮ ಮಾರ್ಕೆಟ್ ಸಿಗುವಂತ ಫ್ರೂಟ್ ಎಲ್ಲಾಗುತ್ತೆ ಅನ್ನೋದನ್ನ ನಾವು ಫೋಟೋದಲ್ಲಿ ಹೇಳ್ಕೊಡ್ಬೇಕು ಅಥವಾ ಯಾವ್ದು ವಿಡಿಯೋದಲ್ಲಿ ಹೇಳ್ಕೊಡ್ಬೇಕು. ಈಗ ಕೊಡಗಿನಲ್ಲೇ ಆಗುತ್ತೆ. ಯಾಕಂದ್ರೆ ನಾ ಒಂದು ಸ್ಕೂಲ್ ಇವೆಂಟ್ ನ ಹೋಸ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದು ಹೇಳಿದ್ರು, ನಿಮ್ಮ ಮಗಂದ ಎಷ್ಟು ಚೆನ್ನಾಗಿ ಮಣ್ಣಲ್ಲಿ ಬಿಟ್ಟೆಲ್ಲ ಆಡಿಸ್ತೀರಾ, ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಅಂತ. ನಾನು ಕೇಳಿದೆ ನೀವ್ ಎಲ್ಲಿ ಇದು ಅಂತ. ನಾವು ಕೊಡಗಿನವ್ರೆ ಅಂತ ಹೇಳಿದ್ರು. ಕೊಡಗಿನಲ್ಲಿರೋರು ಮಣ್ಣು ಮನೆ ಮುಂದೆ ಸಿಗುತ್ತೆ. ಅಲರ್ಜಿ ಅನ್ನೋ ಮನಸ್ಥಿತಿ. ಹೌದು, ಯಾಕಂದ್ರೆ ವಿ ಆರ್ ಆಲ್ ಬ್ಲೆಸ್ಡ್. ಎಲ್ರಿಗೂ ಒಂದು ಚಿಕ್ಕ ಜಾಗ, ದೊಡ್ಡ ಜಾಗ ಏನಾದ್ರು ಇರುತ್ತೆ. ಅವ್ರ ಮಕ್ಳನ್ನ ಹಿಡ್ದಿಟ್ಕೊಂಡು ಬಿಡ್ತಾ ಇಲ್ಲ ಅಂತಂದ್ರೆ ಬಿಡಿ, ಓಡಾಡ್ಲಿ ಅಂತ ಅಷ್ಟೇ. ಮಕ್ಕಳದ್ದು ಬಾಲ್ಯನ ಕಸ್ಕೊಳ್ತಾ ಇದೀವಿ ಬೇರೆ ಬೇರೆ ರೀಸನ್ಗಾಗಿ. ನಾನು ಕೊಳೆ ಆಗ್ಬಿಡುತ್ತೆ, ಕಾಲ್ ಕೊಳೆ ಆಗ್ಬಿಡುತ್ತೆ, ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ ಅನ್ನುವಂತ ಕಾರಣ ಇಟ್ಕೊಂಡು ನಾನು ಅಲ್ಲಿ ಆರೋಗ್ಯ ಬಿಟ್ರೆ. ನಾನು ವಿಯಾನ್ ಅವನು 6 ತಿಂಗಳು ಮಗು ಇದ್ದಾಗ್ಲಿಂದನೂ ಮಳೆಗಾಲದಲ್ಲೇ ಹುಟ್ಟಿದ್ದು. ನೆಕ್ಸ್ಟ್ ಮಳೆಗಾಲ ಆಗ ಕಂಟಿನ್ಯೂಸ್ ಆಗಿ 4 ವರ್ಷ ಮಳೆ ಬರ್ತಾನೆ ಇತ್ತು. ಆ ಒಂದು ಸೀಸನಲ್ಲಿ 2020 ಆ ಕಡೆಯಿಂದ ಯಾವಾಗಲೂ ಮಳೆ ಇದ್ದ, ಮಳೆಲೇ ನೋಡ್ಕೊಂಡಿದ್ದ. ಅವನಿಗೀಗ ಟಚ್ ವುಡ್ ಅವಾಗವಾಗ ಇದಾಗಲಿ ಜ್ವರ ಬರೋದು ಬೀರಲ್ಲ. ಹಿ ಅಡಾಪ್ಟೆಡ್ ದ ನೇಚರ್. ಅವನಿಗೆ ಗೊತ್ತು ಮಳೆ ಬಂದಾಗ ಇದಾಗುತ್ತೆ, ಅವ್ನ ಬಾಡಿಗೆ ಅದು ಯೂಸ್ಫುಲ್ ಆಗಿಬಿಟ್ಟಿದೆ. ಓಕೆ, ಮಳೆ ಬಂದಾಗ ನಂಗೇನು ಶೀತ ಆಗಲ್ಲ. ಅಪರೂಪಕ್ಕೆ ಜ್ವರ ಒಂದು ಇದು ಬಂದ್ರೂ ಗೊತ್ತಿದೆ ಆ ಮೂಮೆಂಟಲ್ಲಿ ಬರುತ್ತೆ ಹೋಗುತ್ತೆ. ಬಟ್ ಬೇರೆ ಮಕ್ಳಿಗೆ ಸ್ಕೂಲಲ್ಲೆಲ್ಲ ನೋಡಿದಾಗ ಜ್ವರ ಇದೆ ರಜೆ ಕೊಡಿಸ್ತೀನಿ, ಯಾಕೆಂತಂದ್ರೆ ಅವರು ಆ ನೇಚರ್ ಲೈನ್ ಡ್ರಾ ಮಾಡಿಬಿಟ್ಟಿದ್ದಾರೆ. ಸೊ ದಟ್ ಶುಡ್ ನಾಟ್ ಬಿ ದ ಕೇಸ್. ನಂದೊಂದು ದೊಡ್ಡ ಪ್ರಾಬ್ಲಮ್ ಇದೆ. ನಾನು ಯಾವಾಗಲೂ ತುಂಬ ಮುಂದೆ ಯೋಚನೆ ಮಾಡ್ತೀನಿ. 2010 ನಾನು ನನ್ನ ಕಾಟೇಜ್ ಓಪನ್ ಮಾಡಬೇಕಾದ್ರೆ ಜನರು ಕೇಳಿದ್ರು,
ಯಾರು ಬರ್ತಾರೆ, ಯಾರಿಗೆ ಬೇಕು ಈ ಹಳ್ಳಿ ವಿಷಯ ಅದಿದು ಅಂತ. ಕೆಲವರು ಬಂದ್ಬಿಡ್ತಿದ್ರು ಚೆನ್ನೈಯಿಂದ ದುಡ್ಡು ಕೊಟ್ಟು ಟ್ರೈನ್ ತಗೊಂಡು ಬಂದು TT ತಗೊಂಡು ಬಂದಾಗ ಅವರು ಹಳ್ಳಿಯಿಂದ ಬಂದಿರೋದು, ಪುನಃ ಹಳ್ಳಿ, ಏನಿದು ಹಳ್ಳಿಯಿಂದ ಹಳ್ಳಿಗೆ ಅಂತ ನನಗೆ ಹೇಳ್ತಾ ಇದ್ರು, ಏನಿದು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಅನಿಸ್ತಾ ಇತ್ತು ಲೈಫಲ್ಲಿ ಇದು ಯಾವ ಥರ ಜನರು ಆಕ್ಸೆಪ್ಟ್ ಮಾಡ್ತಾರೆ ಅಂತ. 2015 2020 ಹೊತ್ತಿಗೆಲ್ಲ ಮೈ ಕಾನ್ಸೆಪ್ಟ್ ವಾಸ್ ಟಾಪ್. ಮೇ ಬಿ 2 ಇಯರ್ಸ್ ತಗೊಂಡೆ ಅಷ್ಟೇ ಅದು. ಬಟ್ ಇವಾಗ ಈ ರಿಟ್ರೀಟ್ ಕಾನ್ಸೆಪ್ಟ್ ಇದೆಯಲ್ಲ, ಇದು ಐ ಆಮ್ ಫೋಕಸಿಂಗ್ ಆನ್ ದ ಫ್ಯೂಚರ್. ಇವಾಗ ಜನರಿಗೆ ಇದು ಹೇಳ್ಬೋದು ಇವನಿಗೆ ಉಚಿತನ ಅಂತ. ಬಟ್ ಮನೆಯಲ್ಲೂ ಶುಗರು, ಮನೆಯಲ್ಲೂ BP, ಮನೆಯಲ್ಲೂ ಮಕ್ಕಳು ಈ ಥರ ಸಫೋಕೇಟ್ ಆದಾಗ ದೇ ವಿಲ್ ಕಮ್ ಟು ದ ರಿಟ್ರೀಟ್. ಆ್ಯಂಡ್ ಇಂಡಿಯಾಕ್ಕೆ ರಿಟ್ರೀಟ್ ಬೇಕು, ಪ್ರತಿ ಊರಲ್ಲೂ ರಿಟ್ರೀಟ್ಸ್ ಬೇಕು. ದೊಡ್ಡ ಮಟ್ಟಿಗಿನ ಬದಲಾವಣೆಯನ್ನ ಜನರಿಗೆ ಇದು ಈಗ ಕಾಣಿಸ್ತಾ ಇಲ್ಲ. ಕೆಲವರಿಗೆ ಅರ್ಥ ಆಗ್ಬೋದು, ಕೆಲವರು ತುಂಬ ಶಾರ್ಟ್ ಟರ್ಮಲ್ಲಿ ಈ ಮಂತ್ ಎಂಡಿಗೆ ಏನಾಗುತ್ತೆ ಅಂತ ನೋಡ್ತಾ ಇದ್ದಾರೆ. ಬಟ್ ಐ ಆಮ್ ಲುಕಿಂಗ್ ಅಟ್ 2030 ಸಫೋಕೇಟ್ ಆದಾಗ ರಿಟ್ರೀಟ್ ಇರುತ್ತೆ, ಎಲ್ಲರೂ ಬರ್ಬೋದು. ನಾನು ಕೆಲವು ತಿಂಗಳ ಹಿಂದೆ ಮಡಿಕೇರಿಲೂ ಒಂದು ನ್ಯೂಸ್ ನೋಡಿದೆ, 4 ವರ್ಷ ಮಗುಗೆ ಶುಗರ್ ಬಂದಿದೆ ಅಂತ. ಶಾಕ್ ಆಯ್ತು. 4 ವರ್ಷ ಮಗುಗೆ ಏನು ಗೊತ್ತಿದೆ ಅದಕ್ಕೆ ಶುಗರ್ ಅಂತಂದ್ರೆ? ಬಿಕಾಸ್ ಆ ಮಗುದು ಪ್ರಾಬ್ಲಮ್ ಅಲ್ಲ, ಬರೋರೆಲ್ಲ ಮನೆಗೆ ಆ ಚಾಕ್ಲೇಟ್ಸ್, ಸ್ವೀಟ್ಸ್, ಅದ್ರ ಹಿಂದೆ ಇಂಗ್ರೀಡಿಯೆಂಟ್ಸ್ ನೋಡಲ್ಲ. ಬಟ್ ಈಗ ನಮ್ಮ ಮಗುಗೆ ವಿಯಾನ್ಗೆ ಹೇಳ್ಕೊಡೋದು ಇಂಗ್ರೀಡಿಯೆಂಟ್ಸ್ ನೋಡು, ಫಸ್ಟ್ ಅದನ್ನ ನೋಡು, ಆಮೇಲೆ ತಿನ್ಬೇಕಾ ಬೇಡ ವಿಲ್ ಡಿಸೈಡ್ ಅಂತ. ಅದು ಇಂಪಾರ್ಟೆಂಟ್. ಆ್ಯಂಡ್ ಅದು ನಾರ್ಮಲ್ ಮಾಡಿಬಿಟ್ಟಿದ್ದಾರೆ. ನಾಳೆ ದಿವಸ ನನ್ನ ಮಗು ಯಾವುದೋ ವಾಟ್ಸಪ್ ಸ್ಟೇಟಸ್ ಆಗೋದು ನನಗೆ ಇಷ್ಟ ಇಲ್ಲ, ಹೆಲ್ಪ್ ಮಾಡಿ ಬೇಡ. ಇದು ಈಗ ಯಾರನ್ನಾದರೂ ನಿಮ್ಮ ಮಕ್ಕಳಿಗೆ ಪಾಯ್ಸನ್ ಕೊಡ್ತೀರಾ ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಇಲ್ಲ ಅಂತ ಹೇಳ್ತಾರೆ. ಬಟ್ ಅವರಿಗೆ ಚಾಕ್ಲೇಟ್ ಕೊಡ್ತೀರಾ, ಬಿಸ್ಕೆಟ್ ಕೊಡ್ತೀರಾ, ಶುಗರ್ ಕೊಡ್ತೀರಾ, ಅದು ಕೊಡ್ತೀರಾ, ಜ್ಯೂಸ್ ಕುಡಿಸ್ತೀರಾ ಅಂತ ಹೇಳಿದ್ರೆ ಎಲ್ಲ ಪ್ಯಾಕೇಜ್ ಅದು ಓಕೆ ಅಂತ. ಯಾಕೆ ಬ್ರ್ಯಾಂಡು ಯಾವುದೊಂದು ಆಕ್ಟ್ರೆಸ್ ಬಂದು ಕುಡಿದು ಅವರು ಶೂಟಿಂಗ್ ಮಾಡಬೇಕಾದ್ರೂ ನಾವು ವಿಡಿಯೋಸ್ ನೋಡ್ತೀವಲ್ಲ, ಕುಡಿತಾರೆ, ಅಲ್ಲೇ ಬಂದು ಕುಡಿತಾರೆ, ಆಮೇಲೆ ದೇಲ್ಸೆ ಕುಡೀರಿ. ಬಟ್ ಕರ್ಮ ಇನ್ನೊಂದು ಹೇಳ್ಬಿಡ್ತೀನಿ, ಸೆಲೆಬ್ರಿಟೀಸು ಇನ್ಫ್ಲುಯೆನ್ಸರ್ಸು ತುಂಬ ಯೋಚನೆ ಮಾಡಬೇಕು. ಕರ್ಮ ಪಾತಾಳಕ್ಕೆ ಹೋದ್ರೂ ಬಿಡಲ್ಲ. ನೀವು ಫಾರ್ಮ್ ಹೌಸ್ ತಗೊಳ್ಳಿ, ನೀವು ಚಾಪರಲ್ಲಿ ಓಡಾಡಿ, ನೀವು ಹೆಂಗಾದರೂ ಓಡಾಡಿ, ಬಟ್ ಸೆಕ್ಯೂರಿಟಿ ಸಿಸ್ಟಮ್ಮು ನಿಮ್ಮ ಎಲ್ಲನ ಬಿಟ್ಕೊಂಡು ನಿಮ್ಮನ್ನ ಹೆಂಗೆ ಬಂದು ಮನೆಯಿಂದ ಹೇಳ್ಕೊಂಡು ಹೋಗಿ, ಕರ್ಮ ಇಸ್ ದೇರ್. ಕರ್ಮ ಇಸ್ ಆಲ್ರೆಡಿ ನೋಡಿದ್ದೀವಿ ಚಿಕ್ಕ ಏಜಲ್ಲಿ. ನಮ್ಗಿರೋ ಫೇಮನ್ನು ಬಳಸ್ಕೊಂಡು ಇನ್ನಷ್ಟು ಜನರನ್ನ ಜೀವನ ಹಾಳು ಮಾಡಕ್ ಹೋದ್ರೆ ಪುನಃ ಅದು ಬಂದು ಹೊಡಿತಾರೆ. ಕರ್ಮ ರಿಟರ್ನ್ಸು. ಕೆಲವರು ಹೇಳ್ತಾರೆ, ಅಯ್ಯೋ ಪಾಪ ಸೆಲೆಬ್ರಿಟೀಸ್ ಇಷ್ಟು ಚಿಕ್ಕ ಏಜಲ್ಲಿ ಹೋಗ್ಬಿಟ್ರು ಅಂತ. ಕಾಲಾಯ ತಸ್ಮಯ ತಸ್ಮಯ ನಮಃ. ಕನ್ನಡ. ಥ್ಯಾಂಕ್ ಯು. ನೀವು ಕನ್ನಡ ಮೀಡಿಯಮ? ಹೌದಾ? ನಾನು ಆಗ್ಲೇ ಕೊನೆಯದು ಅಂತ ಕೇಳಿ ಪುನಃ ನಿಮ್ಮಲ್ಲಿಗೆ ಬರ್ತಾ ಇದ್ದೀನಿ. ಓಕೆ. ಆಗ್ಲೇ ಹೇಳಿದ್ರಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಬೇರೆ ಬೇರೆ ಕಡೆಗಳಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದೆ ಅಂತ. ಈ ಡ್ಯಾನ್ಸ್ ಆಸಕ್ತಿ ಜೊತೆಗೆ ಈ ಆ್ಯಕ್ಟಿಂಗ್ ನಿಮಗೆ ಇರುವಂಥ ಲುಕ್ಗೆ ಸಹಜವಾಗಿ ಸಿಕ್ಕೇ ಸಿಗುತ್ತೆ. ಅದನ್ನ ಇಟ್ಕೊಂಡು ಮುಂದೆ ಹೋಗುವಂಥ ಅವಕಾಶ ಇತ್ತ? ಆ್ಯಕ್ಚುಲಿ ಇತ್ತು, ಆಯಿತಾ. ಆಪರ್ಚುನಿಟೀಸ್ ಕೂಡ ಬಂದಿತ್ತು. ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತಾಯಿದ್ದೆ. ಅಲ್ಲಿಂದ ಹೋಗಿ ಇನ್ಫೋಸಿಸಲ್ಲೂ ಅಷ್ಟೇ ನೈಟ್ ಎಲ್ಲ ವರ್ಕ್ ಮಾಡ್ತಿದ್ದೆ, ಬೆಳಿಗ್ಗೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ. ಆಮೇಲೆ ಅಮೀರ್ ಖಾನ್ದು 3 Idiots ಅಲ್ಲಿ ಆಪರ್ಚುನಿಟೀಸ್ ಬಂತು. ಬೇರೆ ಬೇರೆ ಕಂಪ್ನೀಸ್ ಇತ್ತು, ಆಕ್ಸಿಜನ್ನು, ಮೋಕ್ಷ, ಈ ಥರ steps.com, ಇನರ್ಷಿಯಾ ಅಂತೆಲ್ಲ ಬೇರೆ ಬೇರೆ ಕಂಪ್ನಿಗಳಿಗೆ ಡ್ಯಾನ್ಸ್ ಮಾಡ್ತಾಯಿದ್ದೆ. ಎಲ್ಲ ಆಪರ್ಚುನಿಟೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಥಿಂಕ್ ಅಮೀರ್ ಖಾನ್ ಟೀಮಲ್ಲೂ ನನಗೆ ಗೌರವ್ ಅಂತ ಒಬ್ಬರು ಇದ್ರು. ಸೊ ಈ ಟೋಲ್ಡ್ ಮುಂಬೈಗೆ ಬನ್ನಿ, ಆಪರ್ಚುನಿಟಿ ಸಿಗುತ್ತೆ ಅದು ಅಂತಲ್ಲ. ಇವನ್ ಕನ್ನಡದಲ್ಲಿ ಸ್ವಲ್ಪ ಆಪರ್ಚುನಿಟೀಸ್ ಎಲ್ಲ ಬರ್ತಾಯಿದ್ರು. ನನಗೆ ಅದನ್ನು ತೆಕ್ಕೊಳ್ಳೋ ಒಂದು ಆಸಕ್ತಿ ಇದ್ದರೂ ಮನೇಲಿ ಕೇಳ್ತಾ ಇದೆ, ಅಮ್ಮ ಹೋಗ್ಲಾ ಅಂತ. ಅಮ್ಮ ಹೇಳ್ತಾ ಇದ್ರು, ನಿನಗೆ ಸಂಬಳ ಬರ್ತಾ ಇದೆ, ಸುಮ್ಮನೆ ಇದು ಬಿಡು, ಹೋಗ್ಬೇಡ ಅಂತ. ಬಟ್ ಆವಾಗ ಬೇಜಾರಾಗ್ತಾ ಇತ್ತು. ಆಮೇಲೆ ನಾನು ಅಂದ್ಕೊಂಡೆ, ನನಗೆ ಫಸ್ಟ್ ಆಫ್ ಆಲ್ ಧೈರ್ಯ ಇರಲಿಲ್ಲ. ಯಾಕಾಗಿ? ಫಿಯರ್ ಅಲ್ವಾ, ಮುಂಬೈಗೆ ಹೋಗ್ಬಿಟ್ಟು ಏನಾದರೂ ಸಫರ್ ಆಗಿಬಿಟ್ರೆ. ಸೊ ನನ್ನ ಪ್ರಾಬ್ಲಮ್ ಅದು, ಮನೇಲಿ ಅಮ್ಮನ ಪ್ರಾಬ್ಲಮ್ ಅಲ್ಲ. ನನಗೆ ಧೈರ್ಯ ಇದ್ದಿದ್ರೆ ನಾನು ಹೋಗ್ತೀನಮ್ಮ, ನೀ ಏನಾದರೂ ಮಾಡ್ಕೊಂಡು ನನಗೆ ಆ ಥರ ನುಗ್ಬೋದಿತ್ತು. ಬಟ್ ಹೋಗಿಲ್ಲ, ಆಪರ್ಚುನಿಟೀಸ್ನೆಲ್ಲ ಬಿಟ್ಟೆ ಒಂದು ಟೈಮಲ್ಲಿ. ಬಟ್ ಆ್ಯಕ್ಚುಲಿ ಐ ಟುಕ್ ದ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ನಾನು ಗಾಂಧಿನಗರದಲ್ಲಿ ಹೋಗ್ಬಿಟ್ಟು ಮಲ್ಕೊಂಡು ಇದ್ದೆ ತುಂಬ ತಿಂಗಳು. ನಂದೀಗ ನೀವು ನೋಡಿರ್ಬೋದು, ನೀವು ಕೂಡ ಕೆಲವು ಈವೆಂಟ್ಸಿಗೆ ಬಂದಿದ್ದೀರಾ, ಸೆಲೆಬ್ರಿಟೀಸ್ ತುಂಬ ಫ್ರೆಂಡ್ಸ್ ಇದ್ದಾರೆ, ಬರ್ತಾರೆ ನಮ್ಮ ರಿಟ್ರೀಟ್ಸಿಗೆಲ್ಲ. ಸೊ ನಾನು ಅಲ್ಲಿ ಗಾಂಧಿನಗರದೊಳಗೆ ಚಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಚಾನ್ಸ್ ಅಂದರೆ ಅರ್ಥ, ಅಲ್ಲಿ ನನಗೆ ಕೆಲವು ವಿಚಾರಗಳು ಇಷ್ಟ ಆಗಿಲ್ಲ. ಯಾಕಂದರೆ ಗಾಂಧಿನಗರದಲ್ಲಿ ಪಾಸಿಟಿವ್ಗಿಂತ ಜಾಸ್ತಿ ನೆಗೆಟಿವೇ ಬಂದು ತುಂಬ್ಕೊಬಿಟ್ಟಿದ್ರು. ಬಾ, ನೀನು ಹೀರೋ ಮಾಡಿಬಿಡ್ತೀನಿ, ನೀನು ದುಡ್ಡು ತಗೊಂಡು ಬಾ, ನೀನು ಕೊಡಗಿನವನು, ಹಾಗೆ ಅಂತ ನಾನು ಮೋಸ ಹೋಗಿದ್ದೀನಿ ತುಂಬ ಕಡೆ. ಬಟ್ ಆವಾಗ ಡಿಸೈಡ್ ಮಾಡಿದೆ, ನಾನು ಬರ್ತೀನಿ ಗಾಂಧಿನಗರಕ್ಕೆ, ಈ ಥರ ಬರಲ್ಲ, ಬೇರೆ ಥರದಲ್ಲಿ ಬರ್ತೀನಿ ಅಂತ. ಇವಾಗ ಐ ಥಿಂಕ್ ಐ ಆಮ್ ಗೋಯಿಂಗ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ನಂದೀಗ ಕಮ್ಯುನಿಟಿಯಲ್ಲಿ ಸೆಲೆಬ್ರಿಟೀಸು ಇದ್ದಾರೆ, ಆ್ಯಕ್ಟರ್ಸು ಇದ್ದಾರೆ, ಇನ್ಫ್ಲುಯೆನ್ಸರ್ಸು ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಐ ಆಮ್ ಹ್ಯಾಪಿ. ಬಟ್ ಇಟ್ ವಾಸ್ ಅ ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಯಾ. ಸೊ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಇದರಲ್ಲಿ ಡ್ಯಾನ್ಸ್ ಮಾಡೋದೇ ಕೆಲಸ ನಮಗೆ, ಈವೆಂಟ್ಸ್ ಎಲ್ಲ ಆದಾಗ. ಸೊ ಐ ಆಮ್ ಸ್ಟಿಲ್ ಲಿವಿಂಗ್ ದಟ್ ಲೈಫ್. ನಿಮ್ಮಲ್ಲಿ ರೆಸಾರ್ಟಲ್ಲಿ ಫ್ರೀ ಟೈಮ್ ಅಂತ ಇರುತ್ತಾ ರಿಟ್ರೀಟಲ್ಲಿ? ಫ್ರೀ ಟೈಮ್ ಅಂತ? ಹಾಂ, ಇಟ್ಸ್ ಅ ಫ್ರೀ ಟೈಮ್ ಓನ್ಲಿ. ಅಲ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ರಿಸ್ಟ್ರಿಕ್ಷನ್ಸು. ಕೆಲವರು ಏನು ಅಂದ್ಕೊಳ್ತಾರೆ, ರಿಟ್ರೀಟ್ ಅಂದರೆ ತುಂಬ ಸ್ಟ್ರಿಕ್ಟು ಅದಿದೆ. ಏನಿಲ್ಲ, ಇಟ್ಸ್ ಲೈಕ್ ಬಿ ಯೋರ್ ಸೆಲ್ಫ್.
ಒಳ್ಳೆ ಫುಡ್ ಕೊಡ್ತೀವಿ, ಒಳ್ಳೆ ಆಕ್ಟಿವಿಟೀಸ್ ಕೊಡ್ತೀವಿ, ನೇಚರ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ, ಎಂಜಾಯ್ ಮಾಡಿ ಹೋಗ್ಬೇಕಾದ್ರೆ ವಾವ್ ಅಂತೇಳಿ ಹೋಗ್ತೀರಾ. ದಟ್ ಈಸ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್. ಸೊ ಐ ಥಿಂಕ್ ಐ ಆಮ್ ಎಂಜಾಯಿಂಗ್ ಆಲ್ ದಟ್. ಬಿಗ್ ಬಾಸ್ ಅಪರ್ಚುನಿಟಿ ಬಂದಿದೆ, ಯಾಕಂದ್ರೆ ನಿಮ್ಮಲ್ಲಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು, ಮಾಜಿ ಸ್ಪರ್ಧಿಗಳೆಲ್ಲ ಸುಮಾರು ಜನ ಬರ್ತಾ ಇರ್ತಾರೆ, ಬರ್ತಾ ಇದ್ರು ಮೊದಲು ಕೂಡ. ಈಗ ಬರ್ತಾ ಇದ್ದಾರೆ, ಈಗಲೂ ಬರ್ತಾ ಇದ್ದಾರೆ, ರೀಸೆಂಟ್ ಆಗಿ ಬಂದಿದ್ರು ತುಂಬ ಜನ. ನಿಮ್ಗೆ ಏನಾದ್ರು ಅಪರ್ಚುನಿಟಿ ಬಂದಿತ್ತ? ಆ್ಯಕ್ಚುಲಿ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ರೀಸೆಂಟಾಗಿ ಕೂಡ ವಿ ಹ್ಯಾಡ್ ಎ ಡಿಸ್ಕಷನ್ ವಿತ್ ಒನ್ ಆಫ್ ದ ಕಾಂಟ್ಯಾಕ್ಟ್ಸು. ಸೊ ಅವ್ರು ಕೇಳಿದ್ರು ಈ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ ರೆಕಮೆಂಡ್ ಮಾಡ್ತೀನಿ, ಹೋಗ್ಬೋದಾ ಹಾಗೆ ಹೀಗೆ ಅಂತ. ಬಟ್ ಐ ಟೋಲ್ಡ್ ಇಲ್ಲ. ನನಗೆ ಆ್ಯಕ್ಚುಲಿ ಬಿಗ್ ಬಾಸ್ ಹೋಗೋಕ್ಕೆ ಆಗಲ್ಲ, ನಾನು ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನದೇ ಒಂದು ದೊಡ್ಡ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಸೊ ನನ್ನ ಕಮ್ಯುನಿಟಿನ ಬಿಟ್ಟು, ನನ್ನ ರಿಟ್ರೀಟ್ನ ಬಿಟ್ಟು ನನಗೆ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋಕ್ಕೆ ಮನಸ್ಸು ಬರಲ್ಲ. ಸೊ ಐ ಥಿಂಕ್ ಬಿಗ್ ಬಾಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟು. ಗೇಮ್ಸ್ ಆ್ಯಕ್ಟಿವಿಟೀಸು ನಮ್ಮನ್ನ ನಾವು ಪಡ್ಕೋಬೋದು, ಬೇರೆ ಬೇರೆ ಮೈಂಡ್ ಸೆಟ್ ಅವ್ರನ್ನ ಒಂದು ಕಡೆ ಎಲ್ಲ ಸೇರೋದು. ಬಟ್ ನನಗೆ ಐ ಥಿಂಕ್ ಐ ಆಮ್ ನಾಟ್ ಇನ್ ಟು ದಟ್ ಕೈಂಡ್ ಆಫ್ ಪ್ಲಾಟ್ಫಾರ್ಮ್. ನಾನು ಅಲ್ಲಿಗೆ ಹೋಗೋಕ್ಕೆ ಐ ಆಮ್ ನಾಟ್ ರೆಡಿ. ಆಕ್ಟಿವಿಟೀಸ್ ನಿಮ್ಮಲ್ಲಿ ಆಗ್ತಾ ಇರುತ್ತೆ. ಯಾ, ನಮಗೆ ಇದೆ ಬಿಗ್ ಬಾಸ್ ಮನೆ, ಅದರೊಳಗಿನ ಆಕ್ಟಿವಿಟೀಸ್. ಐ ಆಮ್ ಲವಿಂಗ್ ಇಟ್. ಪ್ರಾಬಬ್ಲಿ ಫ್ಯೂಚರಲ್ಲಿ ಸುದೀಪ್ ಅವ್ರನ್ನ ಮೀಟ್ ಮಾಡೋ ಅವಕಾಶ ಇದ್ದರೆ, ದಟ್ ಈಸ್ ಬಿಕಾಸ್ ಐ ಹ್ಯಾವ್ ಸೀನ್ ಇಸ್ ಮೂವೀಸ್ ಅಲ್ಲ ಚಿಕ್ಕ ಚೈಲ್ಡ್ಹುಡ್, ದಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಅದೆಲ್ಲ ನನ್ನ ಒಂದು ಇಟ್ಸ್ ನಾಟ್ ಇನ್ ಮೈ ಲಿಸ್ಟ್. ಮೂವೀಸ್ ಎಲ್ಲ ನೋಡ್ತೀರಾ? ಸ್ಟಾರ್ಟಿಂಗಲ್ಲಿ ಕೆಲವು ಮೂವೀಸ್ ನೋಡ್ತಾ ಇದೆ, ಬಟ್ ಇವಾಗ ಐ ಆಮ್ ವಾಚಿಂಗ್ ಓನ್ಲಿ ಮೂವೀಸ್ ವಿಚ್ ಕ್ಯಾನ್ ಬಿ ಹೆಲ್ಪ್ಫುಲ್. ಯಾಕೆ ಅಂತ ಹೇಳಿದ್ರೆ ನನಗೆ ಮೂವಿ ನೋಡೋದಕ್ಕಿಂತ ಆ ಮೂವಿಯಿಂದ ಹೊರಗಡೆ ಬರಬೇಕಾದ್ರೆ ನಾನು ಏನು ಕಲ್ತಿರ್ತೀನಿ ಅಂತ ಹೇಳೋದು ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ನನ್ನ ತಂದೆದು ಲೈಫ್ ಕೂಡ ಆ ಒಂದು ಪರಿಸ್ಥಿತಿಗೆ ಬಂದ ಎಂಡ್ ಆಗಿದ್ದು ಒಂದು ಮೂವಿಯಿಂದ. ಅವರು ಯಾವುದೋ ಒಂದು ಮೂವಿ ನೋಡಿದ್ರು, ಆ ಮೂವಿಯಲ್ಲಿ ಲಾರಿ ಡ್ರೈವರ್ ಆಗಿರ್ತಾನೆ ಹೀರೋ. ಸೊ ಆ ಒಂದು ಮರ ಕಾಡು ಅದು ಇದೆಲ್ಲ ನೋಡಿಕೊಂಡು ಅವರು ಆ್ಯಕ್ಚುಲಿ ಲಾರಿ ತೆಗೆದು ಈ ಥರ ಟಿಂಬರ್ ಬಂದು ಮಾಡಿದ್ರು. ಬಟ್ ಇನ್ಫ್ಲುಯೆನ್ಸ್ ಹೇಗಾಗಿತ್ತು, ಮೂವಿಯಲ್ಲಿ 20 ಜನರನ್ನ ಇಟ್ಕೊಂಡು ಹೊಡಿಬೋದು, ಬಟ್ ರಿಯಲ್ ಲೈಫಲ್ಲಿ ಹೊಡೆದ್ರೆ ಅದು ಕೇಸು. ಸೊ ನಮ್ಮ ತಂದೆಗೂ ತುಂಬ ಐ ಥಿಂಕ್ 30-35 ಕೇಸ್ ಎಲ್ಲ ಆಗಿತ್ತಂತೆ. ಮೇ ಬಿ ಹೊಡೆದಾಟ, ಐ ಮೀನ್ ಹೊಡೆದಾಟ ಅಂದರೆ ಇದಲ್ಲ, ವ್ಯವಹಾರಗಳಲ್ಲಿ, ಬಿಸ್ನೆಸ್ಸಲ್ಲಿ ವ್ಯವಹಾರಗಳು ಅದು ಇದು. ಐ ಥಿಂಕ್ ಈ ಲೀವ್ ದಟ್ ಮೂವಿ ಲೈಫ್. ಅವ್ರು ರಿಯಲ್ ಲೈಫಲ್ಲಿ ಆ ಥರ ಲೈಫ್ ಲೀಡ್ ಮಾಡಿದ್ರು, ಬಟ್ ಸಫೋಕೇಟ್ ಆಗಿಬಿಟ್ರು. ಸೊ ಐ ಡೋಂಟ್ ಟು ಲೀಡ್ ದಟ್ ಮೂವಿ ಲೈಫ್ ಇನ್ ಮೈ ರಿಯಲ್ ಲೈಫ್ ಆ್ಯಂಡ್ ಲೀಡ್ ನನ್ನ ಲೈಫ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಮೈ ಡ್ಯಾಡ್ ಈಸ್ ಅ ಅಮೇಝಿಂಗ್ ಪರ್ಸನ್. ಅವರಿಗೆ ಎಲ್ಲರೂ ಈಗ ಮೂವಿಯಲ್ಲಿ ಅನ್ಯಾಯ ಕಂಡ್ರೆ ಹೀರೋ ಹೋಗ್ಬಿಟ್ಟು ಹೊಡಿತಾರೆ, ನಮ್ಮ ಅಪ್ಪ ಹೋಗ್ಬಿಟ್ಟು ಹೊಡಿತಾ ಇದ್ರು, ಕೇಸ್ ಆಗ್ತಾಯಿತ್ತು. ಆ್ಯಂಡ್ ಐ ಥಿಂಕ್ ನಾನು ಆ ಥರ ಮೂವೀಸ್ ನೋಡಲ್ಲ. ಐ ಆಮ್ ವೆರಿ ಚೂಸಿ. ರೀಸೆಂಟಾಗಿ ಬಂದಿರೋ ತುಂಬ ಮೂವೀಸು ನಾನು ನೋಡಿಲ್ಲ, ಬಿಕಾಸ್ ಆ ಮೂವಿದು ಹೆಸರು ಟ್ರೈಲರಲ್ಲೇ ಗೊತ್ತಾಗ್ಬಿಡುತ್ತೆ ಏನು ಥರ ಯಾವ ಸೂಕ್ತವಾಗಿದಲ್ಲ ಅಂತ. ಅದು ಮತ್ತು ನಮಗೆ ಅಟ್ಲೀಸ್ಟ್ ಒಂದು 10% ಆದರೂ ಇಂಪ್ಯಾಕ್ಟ್ ಮಾಡುತ್ತೆ ಸಬ್ಕಾನ್ಷಿಯಸಲ್ಲಿ ಮೂವಿ ಯಾವುದು ನೋಡ್ತೀವಿ ಅಂತ ಹೇಳೋದ್ರ ಮೇಲೆ. ಸೊ ಐ ಥಿಂಕ್ ಮೂವಿ ಈಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟು. ಅದರಿಂದ ಇವಾಗ ಕಾಣಿಸಲ್ಲ, ಯಾವಾಗಲೂ ಕುದುರೆನ ಒಡೆದು ಬೀಳಿಸೋದು ಮೂವಿಯಲ್ಲಿ ತೋರಿಸ್ತಾಯಿದ್ರು, ಪ್ರಾಣಿ ಪಕ್ಷಿಗಳನ್ನ ಅಕ್ವೇರಿಯಮಿಂದ ಹಾಕೋದು, ಸಾಯಿಸೋದು, ಇದೆಲ್ಲ ತೋರಿಸ್ತಾಯಿದ್ರು. ಬಟ್ ಆ ಹೀರೋ ಏನೋ ಆ ಸೀನ್ ಮಾಡಿಬಿಟ್ಟು ಬಿಟ್ಬಿಟ್ರು. ಬಟ್ ಆ ಸೀನ್ನ ರಿಯಲ್ ಲೈಫಲ್ಲಿ ಅದನ್ನ ನೋಡ್ಕೊಂಡು ಎಷ್ಟೋ ಜನರು ಮಾಡಿಬಿಟ್ಟು ಆ ಕರ್ಮ ಕೂಡ ಆ ಹೀರೋಗೆ ಹೋಗುತ್ತೆ, ಆಯಿತಾ. ಸೊ ಇನ್ಫ್ಲುಯೆನ್ಸ್ ಅಂತ ಹೇಳೋದು ಮಾಡ್ತಾರೆ. ಸೊ ನಾನು ಆ ಥರ ಮೂವಿ ಯಾವುದಕ್ಕೂ ನಾನು ಐ ಆಮ್ ಲೈಕ್ ಲಿಟ್ರಲಿ ಅದು ಈಗ ಇತ್ತೀಚೆಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಯಾವ ಮೂವಿ ಅಲ್ಲ. ಸೊ ನನ್ನ ಮಗ ಕಲಿಬೇಕೇನಾದ್ರು. ನಾನು ನೋಡ್ತೀನಿ, ಅಂದರೆ ಕಂಟಿನ್ಯೂಸ್ ಆಗಿ ಮುಂಚಿನ ಥರ ನೋಡೋದಿಲ್ಲ, ಬಟ್ ಕೆಲವೊಂದು ನೋಡ್ಬಿಟ್ಟು ಅಲ್ಲಿ ಗಿವ್ ಇಮ್ ಅ ಫೀಡ್ಬ್ಯಾಕ್, ನೋಡ್ಬೋದಾ ಇಲ್ವಾ ಅಂತ ಅಂದ್ಬಿಟ್ಟು. ಹಾಗೆ ಈಗ ರೀಸೆಂಟಾಗಿ ಒಂದು ಇದು ನೋಡಿದ್ವಿ, ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವ್ರದ್ದು ಬ್ಯೂಟಿಫುಲ್ ಸಬ್ಜೆಕ್ಟ್ ರಿಲೇಟೆಡ್ ಟು ಕರ್ಮ, ತುಂಬಾ ಕನೆಕ್ಟ್ ಆಯಿತು. ಆ ಥರ ಮೂವೀಸ್ ಬೇಕು. ಸೊ ಆ ಥರದಲ್ಲಿ ಕೆಲವೊಂದು ಮೂವಿನ ನಾನು ಹೇಳ್ತೀನಿ ಬೆಟರ್ ಯು ಡೋಂಟ್ ವಾಚ್ ಅಂತ ಅಂದ್ಬಿಟ್ಟು. ಮಗುಗೆ ಕೆಲವೊಂದು ಮಾರಲ್ ಮೂವೀಸ್ ಬೇಕಾಗಿರುತ್ತೆ. ಸೊ ಅಂಥದ್ದೆಲ್ಲ ಯಾವ್ದನ್ನ ತೋರಿಸ್ಬೋದು, ತೋರಿಸ್ಬಾರ್ದು. ಆ್ಯನಿಮೇಟೆಡ್ ಜಾಸ್ತಿ ನೋಡ್ತೀನಿ. ನಮ್ಮದು ಈಗ ಇರೋ ಸೊಸೈಟಿ ನನ್ನ ಪ್ರಕಾರ ನಾವು ಒಂದು 10-20 ವರ್ಷದಿಂದ ನೋಡಿರೋ ಮೂವಿದು ಒಂದು ಸೊಸೈಟಿ ಇವಾಗ ಕ್ರಿಯೇಟ್ ಆಗಿರೋದು. ಸೊ ಆವಾಗ ಏನೇನು ಕ್ರೈಮ್ನ ತೋರಿಸಿದ್ರು ಮೂವಿಯಲ್ಲಿ, ಅದು ಇವಾಗ ಕ್ರಿಯೇಟ್ ಆಗಿದೆ. ಇವಾಗ ಏನು ಒಂದು ಮೂವಿಯಲ್ಲಿ ಮರ ಕಡಿಯೋದನ್ನೇ ಅವನೇ ಹೀರೋ ತೋರಿಸ್ತಾ ಇದ್ದಾರೆ. ಕೆಲವು ವಿಷಯದಲ್ಲಿ ತುಂಬ ಕೆಟ್ಟದಾಗಿ ಕ್ರೈಮು ಕತ್ತರಿಸೋದು. ಐ ಮೀನ್ ನೆಕ್ಸ್ಟ್ ಇನ್ನೊಂದು 10 ವರ್ಷದಲ್ಲಿ ಹೋದರೆ ದಟ್ ವಿಲ್ ಬಿ ದ ರಿಯಾಲಿಟಿ. ಜನರಿಗೆ ಅವನು ಹೀರೋ, ನನ್ನ ಫೇವ್ರೇಟ್ ಹೀರೋ ಕಡಿದು ಬಿಸಾಕ್ತಾನೆ, ನಾನು ಕಡಿತೀನಿ ಅಂತ ಹೇಳ್ತಾನೆ, ಜೈಲಿಗೆ ಹೋಗ್ತಾನೆ. ಸೊ ಐ ಥಿಂಕ್ ಈ ಮೂವಿ ತುಂಬ ಡೈರೆಕ್ಟರ್ಸ್ ಯೋಚನೆ ಮಾಡಬೇಕು. ಬಿಕಾಸ್ ಡೈರೆಕ್ಟರ್ ಅಂದರೆ ದೇ ಆರ್ ಲೈಕ್ ಗಾಡ್. ತುಂಬ ಯೋಚನೆ ಮಾಡಬೇಕು. ಇವನ್ ಸೆಲೆಬ್ರಿಟೀಸ್ ಕೂಡ ಸೊಸೈಟಿಗೆ ಕೊಡುವವರು ಬೇಕು. ದುಡ್ಡು ಮಾಡೋದು ಮಾತ್ರ ಅಲ್ಲ, ನಾವು ಏನು ಕೊಡ್ತಿದೀವಿ ಹೌ ದೇ ಆರ್ ಇನ್ಫ್ಲುಯೆನ್ಸಿಂಗ್ ಅಂಡ್ ದಟ್ ಕರ್ಮ ಇಸ್ ಆನ್ ದೆಮ್. ಇಂಡಿಯಾ ಬಗ್ಗೆ ಇರೋಂಥ ಮೂವೀಸ್ ಎಲ್ಲ ನೋಡಲಿಕ್ಕೆ ಅಂದರೆ ರಿಗಾರ್ಡಿಂಗ್ ದ ಬಾರ್ಡರ್ ಅಥವಾ ವಾರ್ ಈ ಥರ ನೋಡಿದ್ರೆ ಡಿಫ್ರೆಂಟ್ ಮೋಟಿವೇಶನ್ ಸಿಗುತ್ತೆ. ಸೊ ಅಟ್ಲೀಸ್ಟ್ ನಮಗೋಸ್ಕರ ಅವರಲ್ಲಿ ಹೋಗ್ಬಿಟ್ಟು ಏನೇನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಯಾವ ಮೂವೀಸ್ ನೋಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಭಜನ್ ಅವ್ರಿಗೆ ಏನೆಲ್ಲ ಇಂಟ್ರೆಸ್ಟ್ ಇದೆ ಈ ಕ್ಷೇತ್ರ ಅಲ್ಲದೆ, ನಿಮ್ಮ ಫೀಲ್ಡ್ ಅಲ್ಲದೆ, ಅದರ ಆಚೆಗಿನ ಆಸಕ್ತಿಗಳು? ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲದಿರೋ ಫೀಲ್ಡ್ ಇಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಹಾಡು ಹೇಳ್ತೀರಾ? ಆ್ಯಕ್ಚುಲಿ ಹಾಡು ಹೇಳೋದೊಂದು ನಾನು ನನ್ನ ಚಿಕ್ಕದ್ರಲ್ಲಿ ಯಾರೋ ಈ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡ್ತಾಯಿದ್ರು, ನೀನು ಹಾಡು ಹೇಳ್ಬೇಡಪ್ಪ ಕತ್ತೆ ಬಂದುಬಿಡುತ್ತೆ ಹಾಗೆ ಹೀಗೆ ಅಂತ. ಸೊ ರೀಸೆಂಟಾಗಿ ನಾನು ಹೋಗಿ, ನಾನು ಲೈಫಲ್ಲಿ ಹಾಡಿರಲಿಲ್ಲ. ಒಂದು ಸತಿ ಆಕ್ಸಿಡೆಂಟ್ ಆಗಿತ್ತು ನನಗೆ,
ತುಂಬ ಪೀಕ್ ಪರ್ಫಾರ್ಮೆನ್ಸಲ್ಲಿದ್ದೆ, ಆಕ್ಸಿಡೆಂಟ್ ಆಗಿ ನಿಂದು ಲೈಫ್ ಮುಗೀತು, ನಿನಗಿನ್ನು ಡ್ಯಾನ್ಸೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಹೇಳಿದಾಗ ಆವಾಗ ನಾನೊಂದು ಡ್ಯಾನ್ಸ್ ಟೀಚರಿಗೆ ಹಾಡು ಹೇಳೋ ಟೀಚರಿಗೆ ಕಾಲ್ ಮಾಡಿದೆ. ಮ್ಯಾಮ್ ನನಗೆ ಈ ಥರ ಬರಬೇಕು, ಹಾಡು ಹೇಳಬೇಕು ಅಂತ ಆಸೆ ಇದೆ, ಯಾಕೆಂದರೆ ಕಾಲು ಕೈ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಡು ಹೇಳ್ಕೊಂಡು ಲೈಫ್ ಲೀಡ್ ಮಾಡ್ಬೋದು ಅಂತ. ಬಟ್ ಆಮೇಲೆ ಬೆಳಿಗ್ಗೆದ್ದು ನನ್ನ ವಾಯ್ಸ್ ನಾನು ಕೇಳ್ಕೊಳ್ಳೋದು, ಆಮೇಲೆ ನಮ್ಮ ಫ್ರೆಂಡ್ಸ್ ಹೇಳೋದೆಲ್ಲ ನೆನಪಾಯಿತು, ನಾನು ಹೋಗಿಲ್ಲ ಆಡಿಷನಿಗೆ, ಬಿಟ್ಬಿಟ್ಟೆ. ಬಟ್ ರೀಸೆಂಟಾಗಿ ಒಂದು ಬೋಟ್ ಹೌಸಿಗೆ ಹೋಗಿ ಒಂದು ಹಾಡು ಹೇಳಿದೆ, ನನಗೆ ತುಂಬ ಇಷ್ಟ ಆಯಿತು, ಬೇರೆಯವ್ರು ಹೇಳಿದ್ರು ಚೆನ್ನಾಗಿ ಹಾಡಿದೆ ಅಂತ. ಬಟ್ ಆಮೇಲೆ ಅಂದ್ಕೊಂಡಿಲ್ಲ, ಇನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ಹಾಡು ಹೇಳ್ತೀನಿ ಫ್ಯೂಚರಿಗೆ ಅಂತ. ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲ, ಪ್ರಾಕ್ಟೀಸ್ ಮಾಡಬೇಕು ನೀವು ಹಾಡು ಹೇಳಕ್ಕೆ ಹೇಳ್ಬಿಡ್ತೀರಾ ಅಂತ. ಬಟ್ ದಟ್ ಫ್ಯೂಚರ್ ಇಲ್ಲ, ಅದು ಫ್ಯೂಚರಿಗೆ ಆಗಲಿ. ಓಕೆನಾ? ನಾನು ಪರ್ಟಿಕ್ಯುಲರ್ ಅಂತಿಲ್ಲ, ನನಗೆ ಕ್ರಿಯೇಟಿವಿಟಿ ಅಂದರೆ ಆರ್ಟ್ ವರ್ಕ್ ತುಂಬ ಇಷ್ಟ ಆಗುತ್ತೆ. ಸಮಥಿಂಗ್ ಟು ಡೂ ವಿತ್ ಎನಿಥಿಂಗ್, ಎನಿ ಆರ್ಟ್ ವರ್ಕ್, ಅಂದರೆ ಟ್ರಾವೆಲಿಂಗು, ಡ್ಯಾನ್ಸ್, ಆ ಥರ ಟೈಮ್ ಯಾವುದೇ ಸಿಗುತ್ತೆ ಅದನ್ನ ಮಾಡಿ. ಮತ್ತು ಮಗು ಜೊತೆ ಆಟ ಆಡೋದೇ ತುಂಬ ಖುಷಿ ಕೊಡುತ್ತೆ. ಯಾರಿಗೆ ಖುಷಿ ಕೊಡೋದಿಲ್ಲ ಹೇಳಿ? ಹೌದು, ಯಾಕಂದ್ರೆ ಅವ್ರಿಗೆ ಈಗ ಸಿಕ್ಕಿರೋಂಥ ಟಾಯ್ಸು ಕೆಲವು ಸಲ ಮಗುಗಿಂತ ಜಾಸ್ತಿ ಒಂದು ಇಷ್ಟ ಆಗೋ ಟಾಯ್ಸ್ ತಗೊಂಡಿರ್ತೀವಿ. ಆ್ಯಕ್ಚುಲಿ ನಮಗೂ ಎಲ್ಲರಿಗೆ ಅದು ಆಸೆ ಇದೆ ಅಲ್ಲ, ಎಲ್ಲರೂ ಮಕ್ಳ ಥರನೇ. ಆದರೆ ಯಾಕೆ ಪ್ರಪಂಚ ಇಷ್ಟು ಸೀರಿಯಸ್ ಆಗಿಬಿಟ್ಟಿದೆ ಅಂತ ಹೇಳೋದೇ ಬೇಜಾರು. ಪುನಃ ನಿಮಗೆ ಆಗಲೇ ಹೇಳಿದಾಗ 4 ಜನ ಏನು ಅಂದ್ಕೊಳ್ತಾರೋ ಆ ಮನಸ್ಥಿತಿ ಬಂದ್ಬಿಡುತ್ತೆ. ಆ 4 ಜನರು ಎಲ್ಲಿದ್ದಾರೆ ಅಂತ ನಮ್ಗೆ ಅವ್ರದ್ದು ಅಡ್ರೆಸ್ ಬೇಕು, 4 ಜನರು ಹೋಗಿ ಮೀಟ್ ಆಗಬೇಕು, ಹುಡುಕ್ಬೇಕಲ್ಲ. ನೀವು ಹಾಡು ಹೇಳೋದಿಲ್ವಾ? ಮುಂಚೆ ಹೇಳ್ತದೆ, ಐ ವಾಸ್ ಅ ಸಿಂಗರ್ ಸ್ಕೂಲ್ ಕಾಲೇಜ್ ಡೇಸ್. ಈಗಲೂ ಹಾಡ್ಬೋದು ನೋಡಿ, ಯಾವ್ದಾದ್ರು ಒಂದು ಒಳ್ಳೆ ಹಾಡು ಹೇಳಿ, ನಿಮ್ಮ ಫೇವ್ರೇಟ್. ನಾನು ಭಾವಗೀತೆ ತುಂಬ ಕೇಳ್ತಾ ಇದ್ದೆ. ಫಸ್ಟ್ ಟೈಮ್ ಅನ್ಸುತ್ತೆ ಹಾಡು ಹೇಳ್ತಾ ಇರೋದು. ಹೌದು, ಪಬ್ಲಿಕ್ ನಿಮ್ಮೆದುರು ಆಡ್ತಾರಲ್ಲ, ನಿಮ್ಮೆದುರು ಆಡ್ತಾರಲ್ಲ, ನಾನು ಸಹಿಸ್ಕೊಳ್ತೀನಿ, ತೊಂದರೆ ಇಲ್ಲ. ಇಲ್ಲ, ಐ ಆಲ್ವೇಸ್ ಅಪ್ರಿಷಿಯೇಟ್. ಆವು ಈವಿನ ನಾವು ನೀವಿಗೆ ಯಾನು ತಾನ ತನನ ಆವು ಈವಿನ ನಾವು ನೀವಿಗೆ ಯಾನು ತಾನ ತನನ ನಾನು ನೀನಿ ನಾನೀನಿ ನಾನಿಗೆ ಬೇರೇನು ಜಾನೆನ. ಆಗಿನ ವೈಬ್ಸ್ ಆಗಲಿ, ಪಲ್ಲವಿ ಅವ್ರದ್ದು ವಾಯ್ಸು, ಅವ್ರದ್ದು ಪ್ರತಿಯೊಂದು, ಓ ನನ್ನ ಚೇತನ ಆಗಲಿ ಅಥವಾ ಅವ್ರದ್ದು, ಮತ್ತೆ ಸಿ ಅಶ್ವಥ್ ಅವ್ರದ್ದು ದೊಡ್ಡ ಫ್ಯಾನ್ ಅವ್ರದ್ದು. ಆ್ಯಕ್ಚುಲಿ ಆ ಹಾಡುಗಳನ್ನ ಕೇಳ್ತಾ ಇದ್ರೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರ್ತಾರೆ. ರಾಜಾನಂದ ಸ್ವಾಮಿ ಅವ್ರ ಮಗ ಚೆನ್ನಾಗಿತ್ತು ಅಂತ ಹಾಡುಗಳಲ್ಲ. ಈಗ ಬರ್ತಾ ಬರ್ತಾ ಅದು ಕೂಡ ಓಕೆ. ಇದ್ರ ಬಗ್ಗೆ ಕೇಳ್ಬೇಕು ನಾನು, ನಿಮ್ಮ ಲೈಫಲ್ಲಿ ಮೊಬೈಲ್ ಅಂದರೆ ಎಷ್ಟು ಇಂಪಾರ್ಟೆಂಟ್? ಆ್ಯಕ್ಚುಲಿ ಆ ಮೊಬೈಲಿಂದ ನಿಮಗೆ ಪ್ರಪಂಚನೇ ರೂಲ್ ಮಾಡ್ಬೋದು, ಇಲ್ಲ ನಿಮ್ಮನ್ನ ನೀವು ಹಾಳು ಮಾಡ್ಬೋದು. ಎರಡು ಆಪ್ಷನ್ ಇದೆ. ಅವಕಾಶ ಇದನ್ನು ನಾವು ಡಿಸೈಡ್ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅಂತ. ಮೊಬೈಲ್ನ ಬಿಟ್ಟು ಬದುಕೋದು ಚಾಲೆಂಜಸ್ಸು, ಐ ಮೀನ್ ಎವ್ರಿಥಿಂಗ್. ಈಗ ನಾನು ಕೂಡ ನಾನೀಗ ಹೋಗಿ ಸ್ಟೇಟಸ್ ಚೆಕ್ ಮಾಡಬೇಕು, ಬಟ್ ಮೆಜಾರಿಟಿ ಅವರು ದೇ ಆರ್ ಯೂಸಿಂಗ್ ಇಟ್ ಫಾರ್ ನೆಗೆಟಿವಿಟಿ ಅಲ್ವಾ? ಆಗೋದಿಲ್ಲ ಅಂತಲ್ಲ, ಬಟ್ ಕಷ್ಟ ಅಂದರೆ ಅದೇ ಜೀವನ ಅಂತ ನಾವು ತೆಗೆದುಕೊಳ್ಳೋದು. ಹೌದು. ಐ ಥಿಂಕ್ ಎಲ್ಲರೂ ಸ್ವಲ್ಪ ಆ ಮೊಬೈಲ್ನ ನಾನು ಯಾವ ಥರ ಅರ್ನಿಂಗ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳೋದನ್ನ ಕಲ್ತ್ಕೋಬೋದು. ಆ್ಯಕ್ಚುಲಿ ಒಂದು ಸೆಲ್ಫಿ ಕ್ಯಾಮರಾ ಆನ್ ಮಾಡಿಬಿಟ್ಟು ಒಂದು 20 ವೀಡಿಯೋ ಮಾಡಿದ್ರೆ, ಒಂದು ಅವೇರ್ನೆಸ್ ವೀಡಿಯೋ, ನೆಕ್ಸ್ಟ್ ಮೊಮೆಂಟಿಗೆ ಅವರಿಗೆ ಅವರವರ ಪ್ರಾಡಕ್ಟ್ಸಿಗೆ ಆಫರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಫಸ್ಟ್ ಧೈರ್ಯ ಮಾಡ್ತಾಯಿಲ್ಲ. ಫಸ್ಟ್ ಸ್ಟೆಪ್ ಇಡೋದಕ್ಕೆ ನಾವು ಧೈರ್ಯ ಮಾಡೋದು ಬಹಳ ಮುಖ್ಯ. ಹೌದು, ನಾವು ಕೂಡ ಅದನ್ನ ಕೂಡ ಕೋಚ್ ಮಾಡ್ತೀವಿ. ಪ್ರತಿಯೊಂದು ಫಾರ್ಮರ್ಸು, ಪ್ಲಾಂಟರ್ಸು ಎಲ್ಲ ಈ ಥರ ವೀಡಿಯೋಸ್ ಮಾಡಿ ಅವೇರ್ನೆಸ್ ಮಾಡಲಿ ಅಂತ ಹೇಳ್ಬಿಟ್ಟು ತುಂಬ ಕೋಚ್ ಮಾಡ್ತೀವಿ ಇದ್ರ ಬಗ್ಗೆ. ಇಟ್ಸ್ ಜಸ್ಟ್ ದಟ್ ಆ ಥಿನ್ ಲೈನ್, ಒಂದ್ಸತಿ ಅದು ಕ್ರಾಸ್ ಮಾಡಿಬಿಟ್ರೆ ಇನ್ನು ಅವ್ರನ್ನ ಹಿಡಿಲಿಕ್ಕೆ ಸಿಗಲ್ಲ, ಎಲ್ಲೆಲ್ಲೋ ಹೋಗ್ಬಿಡ್ತಾರೆ. ಒಂದು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಯಾವುದಲ್ಲ ಆಸಕ್ತಿ? ನನಗೆ ಐ ವಾಸ್ ಅ ವಾಲಿಬಾಲ್ ಪ್ಲೇಯರ್ ಆ್ಯಕ್ಚುಲಿ. ಮತ್ತು ಹಾಕಿ ಕ್ಲಾಸ್ ಎಲ್ಲ ನಡೆಸ್ತೀನಿ ಅಂತ ಹೇಳಿದ್ರಿ, ಹೇಗೆ ಪ್ರೋಸೆಸ್ ಅನ್ನೋಂಥ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಅದಕ್ಕೆ ಉತ್ತರ. ಸೊ ಮನೆಯಲ್ಲೇ ಕೂತ್ಕೊಂಡು ನಮ್ಮದು ಪ್ಲೇಸ್ಟೋರಲ್ಲಿ ಆ್ಯಪ್ಸ್ ಇದೆ, ನೇಚರ್ ಪ್ರಿನರ್ಸ್ ಕ್ಲಬ್ ಅಂತ ಡೌನ್ಲೋಡ್ ಮಾಡ್ಕೋಬೋದು. 1 ಅವರಲ್ಲಿ ಅವರಿಗೆ ನಾನು ಡಿಕೋಡ್ ಮಾಡಿಕೊಡ್ತೀನಿ ಲೈಫಲ್ಲಿ ಯಾವ ಥರ ದೇ ಕ್ಯಾನ್ ನ್ಯಾವಿಗೇಟ್ ಫಾರ್ವರ್ಡ್ ಅಂತ. ಸೊ ಐ ಥಿಂಕ್ ದಟ್ ಈಸ್ ದ ಗೇಮ್ ಚೇಂಜರ್.